ಪಾಹಿ ಮಾಂ ರಾಗ ಜೈಂದ್ರಾರ್ಮಣ ಗೋವಿಂದ ಹರ ಹರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಳಬೇಕು ಜೈ ಶ್ರೀರಾಮ್ ಕೈ ಎತ್ತಿ ನೋಡೋಣ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ पूज्याय राघवेन्द्राय सत्यधर्म व्रताय च भजतां कल्पवृक्षाय नमतां कामधेनवे ನಾನು ಹೇಳ್ತಾ ಇದ್ದೆ ಏನಂತ ರಾಯರ ಪ್ರಭಾವ 375 ವರ್ಷಗಳ ಕಾಲ ನಾವು ಗುರುತಿಟ್ಕೊಂಡಿದ್ದೀವಿ ಅನ್ನೋದಾದ್ರೆ ಅವರ ಪ್ರಭಾವ ಎಂತದ್ದು. ಹಾಗಾದ್ರೆ ಕೇವಲ ಮನುಷ್ಯರಾಗಿದ್ದಂಥವರು ರಾಯರಾದದ್ದು ಹೇಗೆ? ಹಾಗಾದ್ರೆ ನಾವು ಕೂಡ ಕೇವಲ ಮನುಷ್ಯರಲ್ವಾ? ನಾವು ಕೂಡ ಗುರುಗಳಾಗ್ಬೋದಾ? ಆಗ್ಬೋದು. ಇವತ್ತೆಷ್ಟೋ ಜನ ರಾಯರಾದ್ಮೇಲೂ ಇವತ್ತೆಷ್ಟೋ ಜನ ಶಿವಕುಮಾರ ಸ್ವಾಮಿಗಳಾಗಿದ್ದಾರೆ. ಸತ್ಯ ಅಲ್ವಾ? ಇವತ್ತು ಶಿವಕುಮಾರ ಸ್ವಾಮಿಗಳ ತರ ಯಾರಾದ್ರೂ ಆಗ್ತಾರ? ಮುಂದೆ ಬರ್ಬೋದು ಇನ್ನೊಬ್ರು ಯಾರಾದ್ರೂ, ಸಾಧ್ಯ ಇದೆ. ಆದರೆ ಮಹಿಮಾವಂತರು, ಅರ್ಥ ಆಯ್ತಾ, ಪೂರ್ವಜನ್ಮದ ಸುಕೃತ ಇರುವಂಥವರು, ಋಣಶೇಷಗಳನ್ನ ಕಳ್ಕೊಳ್ಳುವಂಥವ್ರು ಹುಟ್ಟೋದು ದುರ್ಲಭ. ಯಾರು ಋಣಶೇಷ? ಯಾರ್ದು? ರಾಯರು, ರಾಘವೇಂದ್ರ ಸ್ವಾಮಿಗಳು ಅವ್ರದ್ದು ಒಂದು ಅವತಾರ ಅಲ್ಲ ಇದು. ಇದು 4 ಅವತಾರಗಳಲ್ಲಿ ರಾಯರ ಅವತಾರ 4ನೇ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಏನಂತ, ಒಬ್ಬ ಮನುಷ್ಯ ಅರ್ಥ ಆಯ್ತಾ ಸಂಸಾರ ಜೀವನವನ್ನ ನಡೆಸಿ ಲೌಕಿಕ ಜೀವನವನ್ನ ನೋಡಿ, ಕಷ್ಟ ಸುಖ ಜೀವನ ಎಲ್ಲವನ್ನ ನೋಡಿ, ಅರ್ಥ ಆಯ್ತಾ, ಲೋಕೋದ್ಧಾರ ಮಾಡಬೇಕು, ಲೋಕವನ್ನ ರಕ್ಷಣೆ ಮಾಡಬೇಕು. ಈ ಪೀಳಿಗೆ ಅಲ್ಲ, ಇನ್ನು ಮುಂದಿನ 700 ವರ್ಷಗಳ ಕಾಲ ಪೀಳಿಗೆಯನ್ನ ಸಂಸ್ಕಾರವಂತರನ್ನಾಗಿ ಮಾಡಬೇಕು, ಗುರುಗಳ ಭಕ್ತಿಯನ್ನು ಕಲಿಸಬೇಕು, ಜ್ಞಾನವಂತರನ್ನಾಗಿ ಮಾಡಬೇಕು ಅಂತ ಹೇಳಿ ರಾಯರು ಪಣ ತೊಟ್ಟಿದ್ರು. ಅಂತಹ ಪಣ ತೊಟ್ಟಂತವರು ಅರ್ಥ ಆಯ್ತಾ ನಮ್ಮ ಮುಂದೆ ಕೇವಲ ಜನರು ಮಾತ್ರ ಅಲ್ವಾ? ಅಂತಹ ಯೋಗಿಗಳು ಯಾರು? ಶಿವಕುಮಾರ ಸ್ವಾಮಿಗಳನ್ನು ನಾವು ಕಣ್ಮುಂದೆ ನೋಡಿದ್ದೀವಿ, ಸಿದ್ಧಾರೂಢರನ್ನ ಕಣ್ಮುಂದೆ ನೋಡಿದ್ದೀವಿ ಅಲ್ವಾ? ಶಿಶುನಾಳ ಶರೀಫರನ್ನ ನೋಡಿದೆ ಈ ದೇಶ ಅಲ್ವಾ? ಎಂತೆಂಥ ಮಹಾತ್ಮರು ಇವರೆಲ್ಲ ಗುರುಗಳೇ. ಗುರುಗಳಲ್ಲಿ ಯಾವುದೇ ವಿಧವಾದಂಥ ಭೇದವನ್ನ ಇಟ್ಕೊಳ್ಬಾರದು. ರಾಯರ್ ಮಾತ್ರ ಗುರುಗಳು, ಸಾಯಿಬಾಬಾ ಮಾತ್ರ ಗುರುಗಳು, ಇನ್ನೊಬ್ರು ಗುರುಗಳಲ್ಲ, ಈ ಭಾವನೆ ಬೇಡ. ಅರ್ಥ ಆಯ್ತಾ? ಎಲ್ಲರೂ ಗುರುಗಳೇ. ಗುರು ಎನ್ನುವಂತಹ ಅಕ್ಷರ ಏನು? ಗು ಅಂದ್ರೆ ಅಂಧಕಾರ, ರು ಅಂತಂದ್ರೆ ಅದನ್ನ ಕಳಿಯುವಂತವ್ರು ಯಾರು? ಗುರುಗಳು. ನಮ್ಗಿರುವಂತಹ ಅಂಧಕಾರ ಅಜ್ಞಾನ ಇವನ್ನ ಕಳಿಯುವಂತವ್ರು ಗುರುಗಳು. ಅಂತಹ ಗುರುವಿನ ಪಟ್ಟಕ್ಕೆ ಏರಿದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಕೇಳಿದ್ರೇ ಏನೋ ಒಂಥರ ಮೈ ರೋಮಾಂಚನ ಆಗತ್ತೆ.
ಏನು ಅವರ ಮಹಾತ್ಮೆ, ಎಂತಹ ಚರಿತ್ರೆ, ಎಂತಹ ಮಹಿಮಾವಂತರು, ಎಂತಹ ಜ್ಞಾನವಂತರು, ಎಂತಹ ಪಂಡಿತರು. ಯಾರು? ವೆಂಕಟನಾಥರು ಪಂಡಿತರು. ಅಂತಹ ಪಂಡಿತರ ಬಗ್ಗೆ ನಾವು, ಅಂತಹ ಗುರುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದ್ರೆ ಅರ್ಥ ಆಯ್ತಾ, ನಮ್ಮ ಪೂರ್ವಜನ್ಮ ಸುಕೃತ ಇರ್ಬೇಕ್ರಿ ಅಲ್ವಾ? ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ರಾಯರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ರಾಯರ ಸೇವೆ ಮಾಡಲಿಕ್ಕೆ ಸಾಧ್ಯ. ಹೀಗೆ ನಿಮ್ಗೆ ಗೊತ್ತಿರಲಿ, ಮೊದಲನೇ ಅವತಾರ ಬಾಲಿಕ ರಾಜ. ಈ ಬಾಲಿಕ ರಾಜನಾಗಿ ಹುಟ್ಟುತ್ತಾರೆ. ಅಷ್ಟಕ್ಕೂ ಮುಂಚೆ ಬ್ರಹ್ಮನ ಆಸ್ಥಾನದಲ್ಲಿ ಶಂಕುಕರ್ಣನಾಗಿ ಹುಟ್ಟುತ್ತಾರೆ. ಶಂಕುಕರ್ಣ ಏನ್ ಮಾಡ್ತಿದ್ದ ಅಂತಂದ್ರೆ, ಪ್ರತಿನಿತ್ಯ ನಿಮಗೆ ಗೊತ್ತಿದೆ ಬ್ರಹ್ಮಕಮಲ ಅಂತ ಹೇಳುವಂತಹ ಒಂದು ಹೂವಿದೆ. ಆ ಬ್ರಹ್ಮಕಮಲ ಹೂವನ್ನ ಬ್ರಹ್ಮ ಅವನ ಆರಾಧನೆ ಮಾಡಬೇಕಾದ ಸಮಯದಲ್ಲಿ ಈ ಶಂಕುಕರ್ಣ ಏನ್ ಮಾಡ್ತಿದ್ದ, ಹೂವನ್ನ ಅಂದಿಸ್ಕೊಡ್ತಿದ್ದ. ಈಗ ನಾ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಪಕ್ಕದಲ್ಲಿ ಹೋಗಿ ಕೂತಿರ್ತಾನ ಅವನು, ನಾ ಪೂಜೆ ಮಾಡ್ಬೇಕಾದ್ರೆ ಒಂದೊಂದು ಹೂವು ಅಂದಿಸ್ಕೊಡ್ಬೇಕು. ಅಂತಹ ಸಮಯದಲ್ಲಿ ಈ ಶಂಕುಕರ್ಣ ಏನ್ ಮಾಡಿದ, ಒಂದು ದಿವಸ ಹೂ ಕೊಡಕ್ಕೋಗಿ ಏನ್ ಮಾಡಿದ, ಆ ಹೂವು ನೆಲದ ಪಾಲಾಯ್ತು. ಯಾವುದು? ಆ ಬ್ರಹ್ಮಜ್ಞಾನ ಮುಟ್ಟಿರುವಂತಹದ್ದು. ಬ್ರಹ್ಮ ಒಂದ್ಸಲ ಆ ಹೂವನ್ನು ಮುಟ್ಟಿದ್ರೆ ಬ್ರಹ್ಮಜ್ಞಾನ ಆ ಹೂವಿಗೆ ಬಂದಿದೆ. ಅಂತಹ ಬ್ರಹ್ಮಜ್ಞಾನ ಯಾರಿಗಿತ್ತು ಹೇಳಿದ್ರೆ ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳಿಗಿತ್ತು. ಅದಕ್ಕೆ ಹೇಳ್ತಾರೆ, ಆ ಶಂಕುಕರ್ಣ ಯಾವುದನ್ನ ಹೂವ ಆ ಬ್ರಹ್ಮನಿಗೆ ಕೈ ಕೊಟ್ಟು ಆ ಮಿಸ್ ಆಗಿ ಏನಾಯ್ತು, ಕೆಳಗಡೆ ಬಿತ್ತಲ್ಲ, ಅದೇ ಹೂವು ಅರ್ಥ ಆಯ್ತು ಎಲ್ಲಿಂದ ಹುಟ್ಟುತ್ತೆ, ಬಾಲಿಕ ರಾಜನಾಗಿ ಹುಟ್ಟುತ್ತಾನೆ. ಬಾಲಿಕ ರಾಜ ಇಡೀ ಭಾರತ ದೇಶವನ್ನ ಆಳ್ವಿಕೆ ಮಾಡ್ತಾನೆ. ಎಲ್ಲ ಆಳ್ವಿಕೆ ಮಾಡಿ ಅವನು ಕೂಡ ಧರ್ಮನಿಷ್ಠನಾಗಿರ್ತಾನೆ ಬಾಲಿಕ ರಾಜ. ಅದಾದ ಮೇಲೆ ಅರ್ಥ ಆಯ್ತು ಅವನದೇ ವಂಶದಲ್ಲಿ ಅರ್ಥ ಆಯ್ತಾ, ಯಾರು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಗೊತ್ತೇ ಇದೆಯಲ್ಲ. ಹಿರಣ್ಯಕಶಿಪು ಹಿರಣ್ಯಾಕ್ಷರು ಯಾರು? ಹಿರಣ್ಯಕಶಿಪು ನವಗ್ರಹಗಳನ್ನೇ ಅರ್ಥ ಆಯ್ತಾ ಒಡೆದು ಓಡಿಸಿ ನಾನೇ ರಾಜ್ಯಭಾರ ಆಳಬೇಕು, ಇಂದ್ರನನ್ನು ಕೂಡ ಇಂದ್ರ ಪದವಿಯನ್ನು ತೊಲಗಿಸಿರ್ತಾನೆ. ಅಂತಹ ಹಿರಣ್ಯಕಶಿಪುಗೆ ಅರ್ಥ ಆಯ್ತಾ ಯಾರು ಹುಟ್ಟುತ್ತಾರೆ ಅಂದ್ರೆ, ರಾಘವೇಂದ್ರ ಸ್ವಾಮಿಗಳ ಎರಡನೇ ಅವತಾರ ಪ್ರಹ್ಲಾದ ರಾಜರು ಹುಟ್ಟುತ್ತಾರೆ. ಗೊತ್ತಾಯ್ತಾ? ಅಂತಹ ಪ್ರಹ್ಲಾದ ರಾಜರು ನೀವು ಇಲ್ಲೇನ್ ಕಾಣ್ತಾ ಇದ್ರಲ್ಲ ತೊಟ್ಲ ಮೇಲೆ, ಅವರೇ ಅದು, ರಾಯರಲ್ಲ. ರಾಘವೇಂದ್ರ ಸ್ವಾಮಿಗಳು ಯಾವ ಅವತಾರ? ನಾಲ್ಕನೇ ಅವತಾರ. ರಾಘವೇಂದ್ರ ಸ್ವಾಮಿಗಳ ಎರಡನೇ ಅವತಾರ ಯಾರು ಅಂತ ಹೇಳಿದ್ರೆ ಅದು ಪ್ರಹ್ಲಾದ ರಾಜರು. ಅಂತಹ ಪ್ರಹ್ಲಾದ ರಾಜರು ಹುಟ್ಟಬೇಕಾಗಿದ್ರೆ ಆ ತಾಯಿ ಇನ್ನೆಷ್ಟು ಪುಣ್ಯ ಮಾಡಿರ್ಬೇಕ್ರಿ ಅಲ್ವಾ? ಎಂತಹ ರಾಕ್ಷಸ ಯಾರು? ಹಿರಣ್ಯಕಶಿಪು ಹರಿದ್ವೇಷಿ ಅಲ್ವಾ? ಹರಿದ್ವೇಷಿ. ಹರಿ ಎಲ್ಲಾರು ಸಿಕ್ಕಿದ್ರೆ ಬಗದ ಹಾಕ್ಬಿಡ್ಬೇಕು ಅನ್ನುವಷ್ಟು ದ್ವೇಷಿ ಯಾರು? ಹಿರಣ್ಯಾಕ್ಷ. ಯಾರು? ಹಿರಣ್ಯಕಶಿಪು. ಹಿರಣ್ಯಾಕ್ಷ ಎಂತವನು ಇಡೀ ಭೂಮಂಡಲವನ್ನೇ ನೀರಿನಲ್ಲಿ ಮುಳುಗಿಸ್ಬಿಡ್ಬೇಕು. ಈ ಭೂಮಂಡಲ ಇದ್ರೆ ತಾನೇ ಈ ಋಷಿಗಳು ಮುನಿಗಳು ಇವರೆಲ್ಲ ತಪಸ್ ಮಾಡೋದು. ಈ ತಪಸ್ಸೆಲ್ಲ ಮಾಡೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು, ಸೂರ್ಯನಿಗೆ ಚಿರಂಜೀವಿ ಆಗಿರ್ಲಿ ಸೂರ್ಯ ಅಂತ ಹೇಳೋದು. ಸೂರ್ಯ ಇದ್ದಿರ್ತಾನೆ, ಸೂರ್ಯನಿಗೆ ಅರ್ಘ್ಯ ಕೊಟ್ಟಿರ್ತಾನೆ, ಸೂರ್ಯನಿಗೆ ಆಯುಷ್ ಜಾಸ್ತಿ. ಹಂಗಾಗಿ ಆ ಆಯುಷ್ ಕೊಡೋರು ಯಾರು? ಈ ಮುನಿಗಳು, ತಪಸ್ವಿಗಳು, ಋಷಿಗಳು. ಇವರೆಲ್ಲ ಅರ್ಘ್ಯ ಕೊಟ್ಟಿದ್ದಿರ್ತಾನೆ, ಸೂರ್ಯನಿಗೆ ಆಯುಷ್ ಜಾಸ್ತಿ. ಇವರು ಕೊಡೋದಕ್ಕೆ ಭೂಮಿ ಇದ್ದಿರ್ತಾನೆ. ಭೂಮಿಯನ್ನೇ ಇಲ್ದಿರ ಮಾಡ್ಬಿಡೋಣ ಅಂತೇಳಿ ಏನ್ ಮಾಡ್ತಾನೆ ಹಿರಣ್ಯಾಕ್ಷ? ಭೂಮಿಯನ್ನ ಮುಳುಗಿಸೋದಕ್ಕೆ ಹೋಗ್ತಾನೆ. ಅಂತಹ ಸಮಯದಲ್ಲಿ ಶ್ವೇತವರಾಹ ರೂಪನಾಗಿ, ನಿಮಗೆ ಗೊತ್ತಿರಲಿ ವರಾಹ ಯಾವುದು? ಹಂದಿ. ಯಾರ ಸ್ವರೂಪ ಅದು? ಮಹಾವಿಷ್ಣುವಿನ ಅವತಾರ. ಆ ಶ್ವೇತವರಾಹ ರೂಪನಾಗಿ ಬಂದಂತಹ ಮಹಾವಿಷ್ಣು ಅವನನ್ನ ಸಂಹಾರ ಮಾಡಿ ಅವನ ಎರಡು ಕೋರೆಗಳು ನೋಡಿದಿರಾ, ಭೂವರಾಹ ಸ್ವಾಮಿ ಅಂತ ಹೇಳಿ ಕರೀತಾರೆ. ಎರಡು ಕೋರೆಗಳ ಮೇಲೆ ಭೂಮಂಡಲವನ್ನೇ ಮೇಲಕ್ಕೆತ್ತುತ್ತಾನೆ. ನಾವು ಭೂಮಿಯ ಭಾಗ ಎಷ್ಟು? 75% ನೀರು, 25% ಭೂಮಿಯ ಭಾಗ. ಅಷ್ಟೇ ಅಲ್ವಾ? ನೀವೆಲ್ಲ ಓದಿದಿರಲ್ಲ ಸೈನ್ಸ್ ಅಲ್ಲಿ. ಹಂಗೆ ಹಿರಣ್ಯಾಕ್ಷನನ್ನ ಭೂವರಾಹ ಸ್ವಾಮಿಯಾಗಿ ಬಂದು ಅವನನ್ನ ಕೊಲೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಅದಾದ್ಮೇಲೆ ಹಿರಣ್ಯಕಶಿಪುವಿನ ಸಂಹಾರ ಹೆಂಗಾಗತ್ತೆ ಅಂತಂದ್ರೆ, ಬ್ರಹ್ಮನ ಹತ್ರ ವರ ಕೇಳ್ಕೊಂಡಿರ್ತಾನೆ. ಏನಂತ ವರ? ಹಗಲು ರಾತ್ರಿ ಅರ್ಥ ಆಯ್ತಾ ಇದರಲ್ಲಿ ನನಗೆ ಮರಣ ಇರಬಾರ್ದು. ಅರ್ಥ ಆಯ್ತಾ? ಯಾವ ಆಯುಧದಿಂದ ಮರಣ ಇರಬಾರ್ದು, ಮತ್ತೆ ನರ ಆಗಿರಬಾರ್ದು, ದೇವರ ಆಗಿರಬಾರ್ದು, ಮನುಷ್ಯನಿಂದ ಆಗಲಿ ಆಗ್ಬಾರ್ದು, ಪ್ರಾಣಿಯಿಂದ ಆಗ್ಬಾರ್ದು,
ನನ್ನ ಮರಣ ನನ್ನ ನಿಶ್ಚಯದಂತ ಆಗಬೇಕು, ನನಗೆ ಮರಣವೇ ಇರಬಾರ್ದು ಅಂತ ಹೇಳಿ ಬ್ರಹ್ಮನ ಹತ್ರ ವರ ತಗೊಂಡಿದ್ದ. ಇಂತಹ ಬ್ರಹ್ಮನ ಹತ್ರ ವರ ತಗೊಂಡಂತಹ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಲಿಕ್ಕೆ ಯಾರ್ಯಾರು ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಮನಸ್ಸು ಮಾಡಿ ಸಂಕಲ್ಪ ಬೀಜವನ್ನ ಹಾಕ್ತಾರೆ, ಅವರೇ ಪ್ರಹ್ಲಾದರಾಜರು. ಎಂತಹ ಸಂಕಲ್ಪ ಬೀಜ ಹೇಳಿದ್ರೆ ಅದು ಯಾರಿಂದ ಬಿತ್ತು ಅಂತಂದ್ರೆ ಅದು ನಾರದರಿಂದ. ನೋಡಿ, ನಾರದರ ಕೆಲಸ ಎಂತದ್ದು ಹೇಳಿದ್ರೆ, ಎಲ್ಲೇ ಒಳ್ಳೇದಾಗ್ಬೇಕಾಗಿದ್ರು, ಕೆಟ್ಟದ್ದಾಗಿದ್ದನ್ನು ಎಲ್ಲೇ ಸರಿ ಮಾಡ್ಬೇಕಾಗಿದ್ರು ಯಾರ ಕಾರಣ ಅಂತಂದ್ರೆ ಅದು ನಾರದರೇ ಕಾರಣ ಅಲ್ವಾ? ನೀವು ಯಾವುದೇ ಪುರಾಣಕ್ಕೆ ಹೋಗಿ, ಎಲ್ಲೇ ಇತಿಹಾಸಕ್ಕೆ ಹೋಗಿ, ನಾರದರೇ ಕಾರಣ. ಎಲ್ಲಿಯವರೆಗೆ ನಾರದರಿದ್ದಾರೆ ಅಂತಂದ್ರೆ, ಸಾಕ್ಷಾತ್ ಕಲಿಯುಗದಲ್ಲಿ ಇನ್ನೂ 450 ವರ್ಷ ಕಳೆದಿದೆ, ಇನ್ನೂ ಇಲ್ಲ. ಅನ್ನಮಯ್ಯ ಎಲ್ಲರಿಗೂ ಗೊತ್ತೇ ಇದೆ ಅಲ್ಲ, ತಿರುಪತಿ ವೆಂಕಟರಮಣ ಸ್ವಾಮಿಯ ಕೀರ್ತನೆಗಳನ್ನು ಬರೆದಂತಹ ಅನ್ನಮಯ್ಯ, ಅವರಿಗೆ 300 ಚಿಲ್ಲರೆ ವರ್ಷ. ಅಂತದ್ರಲ್ಲಿ ಅವರಿಗೆ ಸಾಕ್ಷಾತ್ ನಾರದರೇ ಬಂದು ವೀಣೆಯನ್ನ ಕೊಟ್ಟು ಹೋಗ್ತಾರೆ. ಇನ್ನು 300 ವರ್ಷ ಆಗಿದೆ. ಅಂತದ್ರಲ್ಲಿ 350 ವರ್ಷದಿಂದ ಇರೋ ರಾಯರಿಗಿಂತ ಹೆಚ್ಚು ಮಹಾತ್ಮೆ ಇರಬೇಕು. ಹಾಗೆ ಅಂತಹ ಬೀಜವನ್ನ ಬಿತ್ತಿದವರು ಯಾರು? ನಾರದರು. ಏನು ಬೀಜವನ್ನ ಬಿತ್ತಾರೆ? ಹರಿನಾಮ ಸ್ಮರಣೆಯ ಬೀಜವನ್ನ. ಎಲ್ಲಿ ಬಿತ್ತಾರೆ ಹೇಳಿದ್ರೆ, ಗರ್ಭದಲ್ಲೇ. ಆ ಶಿಶು ಬಿದ್ದಾಗ, ಗರ್ಭದಲ್ಲೇ ಇದ್ದಾಗ ಆ ತಾಯಿಗೆ ಅರ್ಥ ಆಯ್ತಾ, ಹರಿನಾಮ ಸ್ತೋತ್ರಗಳನ್ನ, ಪಾರಾಯಣಗಳನ್ನ, ಪುರಾಣಗಳನ್ನ, 18 ಪುರಾಣಗಳು, ಶಾಸ್ತ್ರಗಳು, ಇವೆಲ್ಲವನ್ನ ಯಾರಿಗೆ? ಆ ತಾಯಿ ಬಸರಿಯಾಗಿರ್ತಕ್ಕಂಥ ಹಿರಣ್ಯಕಶಿಪುವಿನ ಹೆಂಡತಿಗೆ ಅರ್ಥ ಆಯ್ತಾ, ಬಸರಿಯ ಸಮಯದಲ್ಲಿ 9ನೇ ತಿಂಗಳಿನವರೆಗೂ ಅರ್ಥ ಆಯ್ತಾ, ಪೂರ್ತಿಯಾಗಿ ಹರಿನಾಮ ಸ್ಮರಣೆ, ಹರಿಭಕ್ತಿ ಸಾರ ಎಲ್ಲವನ್ನ ಕಲಿಸ್ತಾರೆ. ಅವನು ಹೊರಗಡೆ ಬಂದಿದ ತಕ್ಷಣ ಹೇಳಿದ ಮಾತೇನು? ಹರಿ. ಅವನ್ನ ಈ ಹಿರಣ್ಯಕಶಿಪು ಏನು ಮಾಡ್ತಾನೆ? ಎಲ್ಲಿಗಾಗ್ತಾನೆ? ವೇದಪಾಠ ಶಾಲೆಗೆ ಹಾಕ್ತಾನೆ ಸಂಸ್ಕಾರಗಳನ್ನ ಕೊಡೋದಕ್ಕೆ. ಅಲ್ಲಿ ಆ ಇವನಿಗೆ ಯಾರು ಗುರುಗಳು ಹೇಳ್ಕೊಡ್ತಿದ್ರಲ್ಲ, ಅವರಿಗೆ ಈ ಹರಿನಾಮ ಸ್ಮರಣೆಯನ್ನು ಹೇಳ್ಕೊಡ್ತಾನೆ. ಸಣ್ಣ ಮಗು, ಆ ಸಣ್ಣ ಮಗುನೇ ಅರ್ಥ ಆಯ್ತಾ, ಗುರುಗಳಿಗೆ ಹರಿನಾಮ ಸ್ಮರಣೆ ನೀವು ಮಾಡ್ರಿ, ಜನ್ಮದಿಂದ ವಿಮುಕ್ತಿ ತಗೊಳ್ಳಿ, ಮುಕ್ತಿಯನ್ನು ಪಡೀರಿ. ಏನೂ ಗೊತ್ತಿಲ್ಲದಿರೋ ಮನುಷ್ಯ, ಏನೂ ಗೊತ್ತಿಲ್ಲದಿರೋ ಸಣ್ಣ ಮಗು ಮುಕ್ತಿಯ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ, ಮೋಕ್ಷದ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಯಾವ ಜ್ಞಾನ ಅದು? ಸತ್ಯ ಅಲ್ವಾ? ಏನೂ ಗೊತ್ತಿಲ್ಲದಿರೋ ಸಣ್ಣ ಮಗು ಅರ್ಥ ಆಯ್ತಾ, 7 ವರ್ಷದ ಮಗು ಮೋಕ್ಷ ಮತ್ತೆ ಮುಕ್ತಿಯ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಅವಾಗ ಇವ್ರಿಗೆ ಅರ್ಥ ಆಗತ್ತೆ. ಯಾರಿಗೆ? ಅವ್ರಿಗೆ ಹೇಳ್ಕೊಡೋ ಯಾರಿಗೆ? ಅಧ್ಯಾಪಕರಿಗೆ ಅರ್ಥ ಆಗತ್ತೆ. ಅವ್ರಿಗೆ ಅರ್ಥ ಆಗತ್ತೆ. ಅವ್ರು ಹೇಳ್ತಾರೆ, ಸ್ವಾಮಿ ನಿಮ್ಮದು ಕಾರಣ ಜನ್ಮರು, ನೀವೇ ಎಲ್ಲರಿಗೂ ಕರೆದು ಮುಕ್ತಿಯನ್ನು ಕೊಡುವಂತವರು. ನೀವು ಈ ಕಾಲದಲ್ಲ, ಇನ್ನೂ ಒಂದ್ ಸ್ವಲ್ಪ ದಿವಸ ಇದೆ ಅದಕ್ಕೆ. ಈಗ ಇನ್ನ ಬಾಲಾವಸ್ಥೆಯಲ್ಲಿದ್ದೀರಿ, ನೀವೇ ಕರೆದು ಮುಕ್ತಿಯನ್ನು ಕೊಡುವಂತಹ ಕಾಲ ಮುಂದೊಂದು ದಿವಸ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಅದ್ ಯಾವ ಕಾಲ ಅಂತ ನಾವೀಗಿದೀವಲ್ಲ, ಇದೇ ಕಾಲ. ಕರೆದು ಮುಕ್ತಿಯನ್ನು ಕೊಡ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಕಲಿಯುಗದಲ್ಲಿ ಈ ಸಮಯದಲ್ಲಿ ಅಂತಂದ್ರೆ ಅದು ರಾಯರು ಮಾತ್ರನೇ ಅಲ್ವಾ? ಸಂಕಲ್ಪ ಮಾಡಿಕೊಂಡ ತಕ್ಷಣ ಮಂತ್ರಾಲಯಕ್ಕೆ ಹೋಗ್ತೀರಾ? ಎಷ್ಟು ಸತ್ಯ! ಹೋಗ್ಬೇಕಪ್ಪ, ನಿನ್ನ ಹತ್ರ ಕರೆಸ್ಕೋ ಅಂತ ಹೇಳಿ ತಕ್ಷಣ ಹೋಗ್ತೀವಿ. ಇದು ಯಾವ ತರ ಸಂಕಲ್ಪ? ನಮ್ಮಪ್ಪ ಅದಕ್ಕೆ ಹೇಳ್ತಾರೆ, ಕರೆದು ಮಂತ್ರಾಲಯದಲ್ಲಿ ಮುಕ್ತಿಯನ್ನು ಕೊಡುವಂತಹ ಜಾಗ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಮಂತ್ರಾಲಯ ಮಾತ್ರ. ಹಾಗೆ ಹಿರಣ್ಯಕಶಿಪುವಿನ ಸಂಹಾರ ಆಗತ್ತೆ. ಯಾರಿಂದ ಆಗತ್ತೆ? ಮಗನಿಂದಲೇ. ಅರ್ಥ ಆಯ್ತಾ? ನರಹರಿಯ ಸ್ವರೂಪನಾಗಿರ್ತಕ್ಕಂಥ ನರಹರಿ ಅರ್ಥ ಆಯ್ತಾ, ಮಾನವ ಸ್ವರೂಪ ಮತ್ತು ದೇವನ ಸ್ವರೂಪ. ಯಾರು? ನರ ಅಂದ್ರೆ ಮನುಷ್ಯ, ಹರಿ ಅಂತಂದ್ರೆ ವಿಷ್ಣು. ಅರ್ಥ ಆಯ್ತಾ? ಅವನೇ ಯಾವ ರೂಪನಾಗಿ ಬರ್ತಾನೆ? ಕಂಬದಲ್ಲಿ ನರಸಿಂಹನ ರೂಪನಾಗಿ ಬರ್ತಾನೆ. ನೀವು ಕೇಳ್ಕೊಂಡಿದ್ದಾವಲ್ಲ, ಮನುಷ್ಯನಿಂದಾಗಲಿ, ದೇವರಿಂದಾಗಲಿ, ಮತ್ತೆ ಪ್ರಾಣಿಗಳಿಂದಾಗಲಿ ನನಗೆ ಯಾರು ಕೊಲೆ ಮಾಡಬಾರ್ದು, ನನ್ನನ್ನ ಇದು ಮಾಡಬಾರ್ದು. ಆದ್ರೆ ನಿನ್ಗೆ ಯಾವ ರೂಪನಾಗಿ ಬರಬೇಕು ಅಂತಂದ್ರೆ ನರ ಸಿಂಹ ರೂಪನಾಗಿ ಬಂದ. ನರ ಅಂತಂದ್ರೆ ಮನುಷ್ಯ, ಸಿಂಹ ಅಂದ್ರೆ ಪ್ರಾಣಿ. ಅವನು ಎರಡೂ ಅಲ್ಲ. ಹಾಗಾಗಿ ಬಂದ, ಆಚೆ ಕಡೆಯಿಂದ ಬಂದ. ಎಷ್ಟೊತ್ತಿಗೆ ಅಂತಂದ? ಅದು ಬೆಳಗ್ಗೆನೂ ಅಲ್ಲ, ರಾತ್ರಿಯೂ ಅಲ್ಲ, ಸಂಧ್ಯಾಕಾಲ, ಸೂರ್ಯ ಮುಳುಗುವ ಹೊತ್ತು. ಎಲ್ಲಿ? ಮನೆಯ ಒಳಗಡೆಯೂ ಅಲ್ಲ, ಮನೆಯ ಹೊರಗಡೆಯೂ ಅಲ್ಲ. ಎಲ್ಲಿ? ಹೊಸಲಿನ ಮೇಲೆ. ಅದಕ್ಕೆ ಹೇಳ್ತಿದ್ರು, ಹೊಸದ ಮೇಲೆ ಕೂತ್ಕೋಬೇಡ, ಹೊಸದ ಮೇಲೆ ಕಾಲಿಡಬೇಡ ಅಂತ ಹೇಳ್ತಾರೋ ಇಲ್ವೋ? ಅದಕ್ಕೆ ಹೊಸಲ ಮೇಲೆ ಕೂಡಿಸ್ಕೊಂಡು ಯಾವುದರಲ್ಲಿ ಪ್ರಾಣವನ್ನು ತೆಗೆದ ಹೇಳಿದ್ರೆ ಅವನು ಕೇಳ್ಕೊಳ್ತಾನೆ, ಯಾವುದೇ ಆಯುಧಗಳಿಂದ ನನ್ನ ಪ್ರಾಣ ಹೋಗಬಾರ್ದು. ಉಗುರು ಆಯುಧನ ಅಲ್ಲ, ಅದೇ ಉಗುರಿನಲ್ಲೇ ಬಗದ ಒಳಗಡೆ ಇದ್ದಂತ ಕೊರಳನ್ನೆಲ್ಲ ತೆಗೆದು ಮಾಲೆಗಳನ್ನ ಹಾಕೊಂಡು
ಅರ್ಥ ಆಯ್ತಾ, ಅವನಿಗೆ ಮುಕ್ತಿಯನ್ನು ಕೊಟ್ಟ. ಯಾರಿಗೆ? ಹಿರಣ್ಯಕಶಿಪುವಿಗೆ ಸಾಕ್ಷಾತ್ ಮಹಾವಿಷ್ಣು. ಅರ್ಥ ಆಯ್ತಾ ನೋಡಿ, ಅದಕ್ಕೆ ಹೇಳ್ತಾರೆ ಯಾರು ಹೆಚ್ಚಿಗೆ ಅರ್ಥ ಆಯ್ತಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಚೆನ್ನಾಗಿ ಬೈಕೋತಾ ಇರ್ತೀರಾ ಅವ್ರು ಚೆನ್ನಾಗಿ ಆಗ್ತಾರೆ, ನೀವಾಗೇ ಇರ್ತೀರ. ಕಾರಣ ಏನು ಅಂತಂದ್ರೆ ಇಷ್ಟೇ, ಏನಂತ? ಜಪ ನಾಮ ಜಪ. ಯಾರ್ದು? ಪಕ್ಕದ ಮನೆ ಆಯ್ತು. ಸತ್ಯನಾ? ಆಯ್ತಾ? ಅದಕ್ಕೆ ಹೇಳ್ತಾರೆ ಅವನು ಏನ್ ಮಾಡ್ತಿದ್ದ ದಿಶ? ಹರಿ ಹರಿ ಹರಿ, ಬರೀ ಹರಿ ಅನ್ನೋದ್ರಲ್ಲೇ ಜೀವನ ಎಲ್ಲ ಕಳೆದ ಅಲ್ವಾ? ಅಂತಹ ಭಗವಂತ ಬಂದು ಅವನ ಕರುಳನ್ನ ಮಾಲೆ ಹಾಕಬೇಕಾದ್ರೆ ಇವನೆಂತ ಪವಿತ್ರನಾಗಿದ್ದ, ಪವಿತ್ರವಾಗಿ ತ್ಯಾಗ ಮಾಡಿದ್ದ. ಸತ್ಯ ಅಲ್ವಾ? ಇವನು ಎಷ್ಟು ಪವಿತ್ರ ಆತ್ಮನಾಗಿದ್ರೆ ಹರಿ 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 ಎನ್ಕೊಂಡು ದ್ವೇಷ ಮಾಡಿದ್ರು ಕೂಡ ಹರಿಭಜನೆ ಮಾಡ್ತಿದ್ದ ಅಂತಂದ್ರೆ ಅಲ್ವಾ? ರಾತ್ರಿ ಹಗಲು ಹರಿ ಬಂದ ಅಂತಂದ್ರೆ ಎತ್ಕೊಂಡು ಹೊಡಗೋದು ಒಂದು ಗದೆ. ಅರ್ಥ ಆಯ್ತಾ? ಅದರಲ್ಲಿ ಇವನಿಗೆ ಯಾರು ಶತ್ರು ಅಂತಂದ್ರೆ ಮಗನೇ, ಸ್ವಂತ ಮಗನೇ. ಅರ್ಥ ಆಯ್ತಾ? ಸ್ವಂತ ಮಗನೇ. ಯಾರ ಬಗ್ಗೆ ಹೇಳ್ತಿದ್ದ? ಇವನು ದ್ವೇಷಿ. ಯಾರೋ ಹರಿ, ಅವನ ಬಗ್ಗೆ ಗುಣಗಾನ ಮಾಡೋದು ಅವನ ಮುಂದೆ ಅಲ್ವಾ? ಹಿಂಗ್ ಮಾಡ್ತಿದ್ರೆ ಎಂತ ತಂದೆಗಾದ್ರೂ ಕೋಪ ಬರುತ್ತೋ ಇಲ್ವೋ? ಏನ್ ಮಾಡ್ದ? ಅವನೇ ಕೈಯಲ್ಲಿ ತುಳಿಸ್ದ, ಸಾಯ್ಲಿಲ್ಲ. ಬೆಟ್ಟದಿಂದ ನೂಕಿಸ್ದ, ಸಾಯ್ಲಿಲ್ಲ. ವಿಷಪ್ರಾಶನ ಮಾಡಿಸ್ದ, ಸಾಯ್ಲಿಲ್ಲ. ಹಿಂಗ ಮಾಡಿದ್ರು ಕೂಡ ಪ್ರಹ್ಲಾದ ಏನು ಆಗ್ಲಿಲ್ಲ. ಅವ್ನು ನಂಬ್ಕೊಂಡಿದ್ ಒಂದೇ, ನೀನ್ ಎಲ್ಲನ್ನ ಹಾಕು, ಸಮುದ್ರಕ್ಕೆ ನೂಕು, ಆನೆಕಾಯಲ್ಲಿ ತುಳಸು, ನನಗೊಬ್ಬ ಇದ್ದಾನೆ, ಅವನೇ ಹರಿ. ನೋಡಿ ಎಷ್ಟು ನಂಬಿಕೆ ಇರಬೇಕು. 7 ವರ್ಷದ ಮಗು ಎಷ್ಟು ನಂಬಿಕೆ ರೀ ಅದಕ್ಕೆ. ಅಪ್ಪ ಇದ್ದಾನೆ, ಅಪ್ಪ ಇದ್ದಾನೆ, ಅಪ್ಪನ ಬಗ್ಗೆ ನಂಗೆ ನಂಬಿಕೆ ಇದೆ. ನೋಡಿ ಇವಾಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ, ಏನೂ ಗೊತ್ತಿಲ್ಲದೆ ಇರೋ ಮಗು ಒಂದು ಮೇಲ್ಗಡೆ ಕೂಡಿಸ್ಬಿಟ್ಟು ಬೀಳಮ್ಮ ಅಂತಂದ್ರೆ ಬೀಳತ್ತ. ಅದಕ್ಕೆ ಎಷ್ಟು ನಂಬಿಕೆ ಅದಕ್ಕೆ, ಅಪ್ಪ ಹೇಳ್ಕೊತಾನೆ ಅಂತ. ಅದೇ ಬೇರೆಯವ್ರು ಬಂದು ಬೀಳು ಅಂತ ಹೇಳಿ ನೋಡೋಣ, ಬೀಳತ್ತಾ? ಬೀಳಲ್ಲ. ಹತ್ರಕ್ಕೆ ಹೋಗ್ತಾನೆ, ಯಾರ ಹತ್ರ? ಯಾಕೆ? ಅವ್ರು ಯಾರ ಮೇಲೆ ಏನು ನಂಬಿಕೆ ಇಟ್ಕೊಂಡಿದ್ದಾರೋ ಅದು ಸತ್ಯವಾದ ನಂಬಿಕೆ. ನಿಮಗೆ ಇವಾಗ ಎಲ್ಲ ಯಾರ ಮೇಲೆ ನಂಬಿಕೆ ಇದೆ? ಯಾರ ಮೇಲೆ ನಂಬಿಕೆ ಇದೆ, ಅದು ಸತ್ಯವಾದ ನಂಬಿಕೆ. ನಮ್ಮಪ್ಪ ಇದ್ದಾರೆ, ರಾಯರಿದ್ದಾರೆ, ಅವ್ರು ನಮ್ಮನ್ನು ಕಾಪಾಡ್ತಾರೆ. ಅವರು ನಮ್ಮನ್ನ ಹೆಂಗಿಟ್ಕೊಂಡಿದ್ದಾರೆ? ಮಕ್ಕಳ ರೀತಿಯಾಗಿ ನಮ್ಮ ಅಪ್ಪ ಯಾವ ರೀತಿ ಪೋಷಣೆ ಮಾಡ್ತಾರೋ ಆ ರೀತಿಯಾಗಿ ನಮ್ಮ ಕೆಳಗಡೆ ಇಟ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಸತ್ಯ ಧರ್ಮ ನೋಡಿ ಅಲ್ವಾ? ಸತ್ಯವಾಗಿ ಅಲ್ಲಿದ್ದಾರೆ ಅನ್ನೋದು ಸಾಕ್ಷಿ ಆಗತ್ತೆ. ಅದಾದ್ಮೇಲೆ ಹಿರಣ್ಯಕಶಿಪುವಿನ ಸಂಹಾರ ಆಗತ್ತೆ. ಪ್ರಹ್ಲಾದ ಕೇಳ್ತಾನೆ, ಮೋಕ್ಷ ವರ್ಷಗಳ ಕಾಲ ರಾಜ್ಯಭಾರ ಆಳ್ಬೇಕಾಗಿದೆ ನೀನು. ಎಷ್ಟೋ ಸಾವಿರಾರು ವರ್ಷಗಳ ಕಾಲ ನೀನು ರಾಜ್ಯಭಾರ ಆಳ್ಬೇಕಾಗಿದೆ. ಇದು ಯಾವುದು? ಭರತ ಭೂಮಿ. ಭರತ ಭೂಮಿಯನ್ನ ಆಳ್ಬೇಕಾಗಿದೆಯಪ್ಪ. ನಿನ್ಗೆ ಇಷ್ಟು ಬೇಗ ವ್ಯಾಮೋಹ ಕಳ್ಕೊಂಡು ನೀನ್ ಯಾಕೆ ಮುಕ್ತಿಯನ್ನು ಪಡಿತೀಯ? ಮುಕ್ತಿ ಮೋಕ್ಷ ನಿನಗೆ ಒಂದ್ ದಿವಸ ಸಿಕ್ಕೇ ಸಿಗತ್ತೆ, ಆದ್ರೆ ಅದಕ್ಕೊಂದು ಸಮಯ ಇದೆ. ಸಮಯ ಬರುವವರೆಗೂ ಕಾಯಿ. ಅದಾದ್ಮೇಲೆ 3ನೇ ಅವತಾರ ವ್ಯಾಸ ರಾಯರು. ಈ ವ್ಯಾಸರಾಯರು ಕೃಷ್ಣನನ್ನ ಪೂಜೆ ಮಾಡ್ತಾ ಇದ್ರು. ಅಂತಹ ಕೃಷ್ಣನನ್ನ ಪೂಜೆ ಮಾಡಿ ಕೃಷ್ಣನನ್ನಾಗಿ ಹೋಲಿಸ್ಕೊಂಡ್ರು. ನಿಮ್ಗೆ ಅದರಲ್ಲಿ ಒಂದು ಕತೆ ಬರ್ತದೆ. ನಿಮ್ಗೆ ಕನಕದಾಸರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ಲ? ಎಂತಹ ಕನಕದಾಸರ್ರಿ? ಅವರಿಗೆ ಗೊತ್ತಿರೋ ಆಡು ಭಾಷೆಯಲ್ಲಿ ಜಾತಿ ಮತಗಳನ್ನ ಬಿಡಿ ಅಲ್ವಾ? ತಿನ್ನುವಂತಹ ಅನ್ನ ನಿಮ್ಮದಾಗಿದ್ದು ತಿನ್ನಿ, ಪರರ ಚಿಂತೆಯನ್ನ ಬಿಡಿ, ಪರರ ಧ್ಯಾನವನ್ನ ಬಿಡಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಲ್ವಾ? ಅನ್ನದಾನ ಮಾಡೋರಾಗಿ, ಅನ್ನ ಚಕ್ರ ಇಟ್ಟೋರಾಗಿ. ಅರ್ಥ ಆಯ್ತಾ? ಇವನ್ನೆಲ್ಲ ಹೇಳ್ಕೊಟ್ಟು ಕನಕದಾಸರು ನಿಮಗೆ, ನಾವು ಹೋಗ್ಬೇಕಾದ್ರೆ ಏನೂ ಎತ್ಕೊಂಡು ಹೋಗಲ್ಲ, ಬರೀ ಕೈಯಲ್ಲಿ ಹೋಗ್ತೀವಿ, ನಮ್ಮ ಮೇಲೆ ಮುಚ್ಚಿದಂತಹ ಮಣ್ಣು ಕೂಡ ನಮ್ಮ ಮೇಲೆ ಬರಲ್ಲ. ಇದನ್ನೆಲ್ಲ ಹೇಳ್ಕೊಟ್ಟಂತಹ ಮಹಾತ್ಮರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ಆ ಕನಕದಾಸರು. ಯಾರ ಕಾಲದಲ್ಲಿ ಇದ್ರು ಹೇಳಿದ್ರೆ ಈ ವ್ಯಾಸರಾಯರ ಕಾಲದಲ್ಲಿ ಇದ್ರು. ವ್ಯಾಸರಾಯರು ಮುಂದೆಗಡೆ ಹೆಂಗೆ ಕುತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ನೀವು ಒಂದು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ಮಾನಸಿಕ ಪೂಜೆ ಅಂತ ಹೇಳಿ ಕರೀತಾರೆ. ವ್ಯಾಸರಾಯರು ಮಾನಸಿಕ ಪೂಜೆ ಮಾಡ್ತಿರ್ತಾರೆ. ಆ ವ್ಯಾಸರಾಯರು ಮಾನಸಿಕ ಪೂಜೆ ಮಾಡೋದು ಹೆಂಗೆ ಅಂತಂದ್ರೆ, ಮನಸ್ಸಿನಲ್ಲೇ ಒಂದು ದೊಡ್ಡ ಮಂಟಪವನ್ನು ರೆಡಿ ಮಾಡ್ಕೊಳ್ಳೋದು, ಮನಸ್ಸಿನಲ್ಲೇ ಕೃಷ್ಣನ ವಿಗ್ರಹವನ್ನು ರೆಡಿ ಮಾಡ್ಕೊಳ್ಳೋದು, ಮನಸ್ಸಿನಲ್ಲೇ ಅದಕ್ಕೆ ಪೂಜೆ ಮಾಡೋದು, ಮನಸ್ಸಿನಲ್ಲೇ ನೈವೇದ್ಯ ಮಾಡೋದು. ಹಿಂಗೆ ಮಾಡ್ಬೇಕಾದ್ರೆ ಆ ಕಡೆ ಕೂತಿರ್ತಕ್ಕಂಥ, ದೂರದಲ್ಲಿ ಕೂತಿರ್ತಕ್ಕಂಥ ಕನಕದಾಸರು ಹೇಳ್ತಾರಂತೆ, ಸ್ವಾಮಿ ನಿಮ್ಮ ಕೃಷ್ಣನ ವಿಗ್ರಹಕ್ಕೆ ಒಳಗಡೆ ಇರುವ ಮಂಟಪ ಶಾಂತ ಎಲ್ಲ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಅಂತ ಹೇಳ್ತಾರಂತೆ. ಇವೇನು ಅರ್ಥ? ಇದೇ ಮುಂದಗಡೆ ಮಾಡ್ತಿದ್ದಾರೆ ಅವರು ಹೇಳೋದಕ್ಕೆ. ವ್ಯಾಸರಾಯರೇ ಮಾನಸಿಕ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಮಾನಸಿಕ ಪೂಜೆಯನ್ನ ಗ್ರಹಿಸುವಂತಹ ಶಕ್ತಿ ಕನಕದಾಸರಾಗಿತ್ತು ಅನ್ನೋದಾದ್ರೆ ಇನ್ನೆಂತಹ ಮಹಾತ್ಮರು ರೀ ಕನಕದಾಸರು.
ಸತ್ಯ ಅಲ್ವಾ? ಅಂತಹ ಕನಕದಾಸರು ಹೇಳ್ತಾರಂತೆ ಏನಂತ, ನಿಮ್ಮ ವಿಗ್ರಹ ಇದೆಯಲ್ಲ ಕೃಷ್ಣನ ವಿಗ್ರಹ, ಅದು ನಿಮ್ಮ ಒಳಗಡೆ ಎಡ್ಸೋದಿಲ್ಲ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಅಂತ ಹೇಳ್ತಾರಂತೆ. ಅಂತಹ ಕನಕದಾಸರು ವ್ಯಾಸರಾಯರ ಹತ್ರ ಬಂದು ವ್ಯಾಸರಾಯರು ಕನಕದಾಸರನ್ನು ಕೇಳ್ತಾರೆ. ಕನಕದಾಸ, ನನಗೆ ಈ ಜನ್ಮದಲ್ಲಿ ಮೋಕ್ಷ ಇದೆಯಾ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರಂತೆ ಏನಂತ, ನನಗೂ ಇಲ್ಲ ನಿಮಗೂ ಇಲ್ಲ. ಹಾಗಾದ್ರೆ ಯಾವಾಗಿದೆ ಮೋಕ್ಷ? ಇನ್ನೂ ಒಂದು ಜನ್ಮ ಎತ್ತಿ ನಾನು ಬರ್ತೀನಿ, ನೀವು ಬನ್ರಿ ಅಂತಂದ್ರು. ಯಾರು? ಕನಕದಾಸರು ವ್ಯಾಸರಾಯರಿಗೆ ಹೇಳ್ತಾರೆ ಏನಂತ, ನನಗೂ ಈ ಜನ್ಮಕ್ಕೆ ಮೋಕ್ಷ ಇಲ್ಲ, ನಿನಗೂ ಈ ಜನ್ಮಕ್ಕೆ ಮೋಕ್ಷ ಇಲ್ಲ. ಹಾಗಾದ್ರೆ ಇಲ್ಲಿ ಯಾರಿಗೆ ಮೋಕ್ಷ ಇದೆ? ಪುರಂದರದಾಸರಿಗೂ ಕೂಡ ಮೋಕ್ಷ ಇಲ್ಲ. ಹೀಗೆ ಹೇಳಿದ ತಕ್ಷಣ ವ್ಯಾಸರಾಯರಿಗೆ ದಿಗ್ಭ್ರಮೆ ಆಗ್ಬಿಡುತ್ತೆ. ಏನಪ್ಪ, ಹಾಗಾದ್ರೆ ನನ್ನ ಪೂರ್ವ ಜನ್ಮ ಏನಾಗಿದ್ದೆ? ಪ್ರಹ್ಲಾದರಾಜನಾಗಿದ್ದೆ. ಇನ್ನೊಂದು ಜನ್ಮ ಏನಾಗಿದೆ? ವ್ಯಾಸರಾಯರಾಗಿದ್ದೀನಿ. ಹಾಗಾದ್ರೆ ಇನ್ನೂ ಒಂದು ಜನ್ಮ ಬಾಕಿ ಇದೆ. ಅದೇ ಜನ್ಮ ಯಾರದ್ದು ಹೇಳಿದ್ರೆ ಅಂತಹ ಇನ್ನೊಂದು ಜನ್ಮ ಬಾಕಿ ಇಟ್ಟು ಬಂದಂತವರು ಯಾರು ಅಂತಂದ್ರೆ ಅದು ರಾಘವೇಂದ್ರ ಸ್ವಾಮಿಗಳು. ನೋಡಿ, ಈ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ತುಂಬಾ ಅಪರೂಪವಾದದ್ದು. ಎಂತಹ ಚರಿತ್ರೆ ರಾಘವೇಂದ್ರ ಸ್ವಾಮಿಗಳದು ಅಂತಂದ್ರೆ, ರಾಯರು ಹುಟ್ಟುವಾಗ ವೆಂಕಣ್ಣ ಮತ್ತೆ ತಿರುಮಲಾಂಬರ ಏನೋ ಇದೆ ಅವರ ಹೆಸರು, ತಿಮ್ಮಣ್ಣ ಭಟ್ರು. ಆ ತಾಯಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಂಕಲ್ಪ ಮಾಡಿಕೊಳ್ತಾರೆ, ನನಗೆ ಒಳ್ಳೆಯ ಪುತ್ರನನ್ನ ಕೊಡು. ಒಂದು ಗಂಡು ಇರುತ್ತೆ. ಒಂದು ಗಂಡಿತ್ತು ಮುಂಚೆ. ತಿಮ್ಮಣ್ಣ ಬೆಟ್ಟ ತಂದೆ ಅರ್ಥ ಆಯ್ತಾ? ಈ ವೆಂಕಮಾಂಬ ಅಂತ ಹೇಳಿ ಯಾರು ತಾಯಿ, ಗುರುರಾಜಾಚಾರ್ಯ ಅಂತ ಹೇಳಿ ಅಣ್ಣ, ಅರ್ಥ ಆಯ್ತಾ? ಇವ್ರ ಹೆಸರೇನು? ವೆಂಕಟನಾಥ ಅಂತ ಇವ್ರ ಹೆಸರು. ಇವರು ಯಾರ ವರಪ್ರಸಾದ ಅಂತ ಹೇಳಿದ್ರೆ, ಶ್ರೀ ವೆಂಕಟೇಶ್ವರ ಸ್ವಾಮಿಯ, ತಿರುಪತಿಯ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಆ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಏನು ಸೇವೆ ಮಾಡಿ ಪುಣ್ಯ ಮಾಡಿ ಬಂದಂತಹ ವರ ಯಾರು? ವೆಂಕಟನಾಥ. ಏನ ವೆಂಕಟನಾಥನ ಬಾಲ್ಯ, ಏನ್ ಮುದ್ದಾಗಿದ್ದಂತ ವೆಂಕಟನಾಥನ ಬಾಲ್ಯ, ಅರ್ಥ ಆಯ್ತಾ? ತಂದೆಯ ಪಂಡಿತರು ಯಾರು? ತಿಮ್ಮಣ್ಣ ಭಟ್ರು ಪಂಡಿತರು. ಆದರೂ ಕೂಡ ನಾನು ಹೇಳ್ಕೊಡೋದು ಬೇಡ ಅಂತ ಹೇಳಿ ಏನು ಮಾಡ್ತಾರೆ? ಕುಂಭಕೋಣಂಗೆ ಹಾಕ್ತಾರೆ. ಉಪನಯನ ಮಾಡಿ ಕುಂಭಕೋಣಂಗೆ ಹಾಕಿ ಸುಮಾರು ವರ್ಷಗಳ ಕಾಲ ಅವರು ವೇದ ಪಂಡಿತರಾಗಿ ಬರ್ತಾರೆ. 4 ವೇದಗಳನ್ನ, ಮತ್ತೆ ಕಾವ್ಯ, ಶಾಸ್ತ್ರ, ನಾಟಕ, ಸಂಗೀತ. ನೋಡಿ, ರಾಯರು ವೀಣೆ ನುಡಿಸ್ತಾರೆ, ಅರ್ಥ ಆಯ್ತಾ? ಎಲ್ಲ ಅಲಂಕಾರ ಎಲ್ಲವನ್ನ ಕಲ್ತಿರ್ತಾರೆ. ಕಲ್ತು ಮನೆಗೆ ಬರ್ತಾರೆ. ಬಂದ ತಕ್ಷಣ ತಾಯಿ ಹೇಳ್ತಾಳೆ, ನಿನಗೆ ಒಂದು ಒಳ್ಳೆ ಕನ್ಯೆ ನೋಡಿದ್ದೀನಪ್ಪ, ಮದುವೆ ಆಗ್ಬಿಡು. ಹೇಳಿದ ತಕ್ಷಣ ರಾಯರಿಗೆ ಭಯ ಆಗತ್ತಂತೆ. ಏನಂತ ಭಯ? ನಾನು ಇನ್ನೂ ಈಗ ತಾನೇ ವೇದಾಭ್ಯಾಸ ಮುಗಿಸಿ ಬಂದಿದ್ದೀನಿ, ನಾನು ಏನ್ ಜೀವನ ಮಾಡ್ಲಿ, ಅವಳನ್ನು ಹೇಗೆ ಪೋಷಣೆ ಮಾಡ್ಲಿ ನಾನು? ಹೇಳಿದ ತಕ್ಷಣ ಆ ಅಮ್ಮ ಅಂದ್ಲಂತೆ, ನಿನ್ನ ಸಂಕಲ್ಪ ಅಲ್ಲಪ್ಪ ಇದು, ವೆಂಕಟೇಶ್ವರ ಸ್ವಾಮಿಯ ಸಂಕಲ್ಪ. ನಾನು ನಿನಗೆ ಒಂದು ಕನ್ಯೆ ನೋಡಿದ್ದೀನಿ, ಸರಸ್ವತಿ ಎನ್ನುವಂತಹ ಒಂದು ಕನ್ಯೆ ನೋಡಿದ್ದೀನಿ, ನೀನು ಮದುವೆ ಆಗು ಅಂತ. ಮದುವೆ ಆಗ್ಬಿಟ್ರು. ಮದುವೆ ಆದ್ರು, 2 ಮಕ್ಕಳಾದ್ರು. ಯಾರಿಗೆ? ರಾಯರಿಗೆ, ವೆಂಕಟನಾಥರಿಗೆ 2 ಮಕ್ಕಳಾದ್ರು. ಒಂದು ದಿವಸ ಎಂತ ದರಿದ್ರ ಅಂತಂದ್ರೆ ರಾಯರದು ಹೇಳ್ಕೋಬಾರ್ದು. ಆ ಜೀವನ ಅದನ್ನು ನೋಡಿ ಅದು ಅನುಭವಿಸಿದ್ರೆ ಅದ್ರ ಮೌಲ್ಯ ಅರ್ಥ ಆಗುತ್ತೆ. ಹೆಂಗಿತ್ತು ಅಂತಂದ್ರೆ, ಒಂದು ದಿವಸ ರಾಘವೇಂದ್ರ ಸ್ವಾಮಿಗಳ ಮನೆಯಲ್ಲಿ ತಿನ್ನೋದು ಕೂಡ ಏನೂ ಇಲ್ಲ. ಏನು ಕೆಲಸ ಮಾಡ್ತಿದ್ರು ಹೇಳಿದ್ರೆ 4-5 ಜನ ಹುಡುಗರು ಕೂಡಿಸ್ಕೊಡೋದು. ಅವರಿಗೆ ಏನು ಹೇಳ್ಕೊಡೋದು? ಸುಮ್ಮನೆ ಅವ್ರಿಗೆ ಏನು ಹೇಳ್ಕೊಡೋದು? ವೇದ ಪಂಡಿತರನ್ನ, ಅಂದ್ರೆ ಅವರನ್ನ, ಆ ಹುಡುಗರನ್ನ ವೇದ ಪಂಡಿತರನ್ನಾಗಿ ಪರಿವರ್ತನೆ ಮಾಡೋದು, ಅವರಿಗೆ ವೇದವನ್ನ ಹೇಳ್ಕೊಡೋದು. ಹೀಗೆ ಹೇಳ್ಕೊಡುವಂತ ಸಂದರ್ಭದಲ್ಲಿ ಅವ್ರು ಯಾರೂ ಏನು ತರ್ತಿರ್ಲಿಲ್ಲ, ಇವ್ರ ಜೀವನವನ್ನು ನಡೀತಿರ್ಲಿಲ್ಲ. ಒಂದು ದಿವಸ ಸಾಕ್ಷಾತ್ ಶ್ರೀಕೃಷ್ಣ ಗೋವು ಕಾಯುವ ರೂಪನಾಗಿ ಬಂದು ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ಯಾರು? ಕೃಷ್ಣ ಹುಡುಗನ ರೂಪದಲ್ಲಿ, ಯಾವುದೋ ಒಂದು ಗೋವು ಕಾಯುವ ರೂಪದಲ್ಲಿ ಬಂದು ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಿರ್ತಾನೆ. ಇವರು ವೇದ ಪಂಡಿತರಾಗಿ ಈ ಮಕ್ಕಳಿಗೆ ವೇದ ಹೇಳ್ಕೊಡ್ತಿರ್ತಾರೆ, ಅವನನ್ನು ನೋಡ್ತಿರ್ತಾನೆ. ಇವರು ಪ್ರತಿನಿತ್ಯ ಅವನನ್ನು ನೋಡೋದು, ಇವ್ರ ಪಾಡಿಗೆ ಇವ್ರು ಹೇಳ್ಕೊಡೋದು. ಹಿಂಗೆ ಹೇಳ್ಕೊಡ್ಬೇಕಾದ್ರೆ ಸುಮಾರು ದಿವಸ ಗೊತ್ತಾಗಲೇ ಇಲ್ಲ ರಾಯರಿಗೆ. ಅವನು ಯಾರು ಬಂದಿದ್ದಾನೆ, ಏನಕ್ಕೆ ಬಂದಿದ್ದಾನೆ, ಯಾರ ಗೋಪಾಲಕ ಬಿಡು ಅನ್ಕೊಂಡು ಹಿಂಗೆ ಕಾಲ ಕಳೆದು. ಒಂದು ದಿವಸ ಏನಾಯ್ತು ಹೇಳಿದ್ರೆ, ಸುಮಾರು ಜನ ಇವರೆಲ್ಲ ಇದ್ರಲ್ಲ ಪಂಡಿತರು, ಯಾರು ಮುಂದೆಗಡೆ ಕೂತವ್ರು, ಕಲ್ತ್ಕೊಂಡವ್ರು, ಇವ್ರು ಯಾರು ಏನು ತಂದ್ಕೊಡ್ಲಿಲ್ಲ, ಜೀವನ ನಡೀಲಿಲ್ಲ. ಒಂದು ದಿವಸ ಮಕ್ಕಳು ಉಪವಾಸ ಇದ್ದಾರೆ.
ಆ ಉಪವಾಸ ಇರುವಂತ ಸಂದರ್ಭಕ್ಕೆ ಈ ಬಂದಲ್ಲ ಕೃಷ್ಣ, ಆ ರೂಪನಾಗಿ ಬಂದಂತ ಕೃಷ್ಣ ಬೀದಿಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಕೇಳ್ತಾನೆ, ಅಯ್ಯ ನನಗೂ ಏನಾದ್ರು ಕಲಿಸ್ತೀಯಾ ಅಂತಂತಾನೆ. ನಿನಗೆ ಕಲಿಸ್ಬೇಕಾ? ಏನ್ ಕಲಿಸ್ಲಿಲ್ಲ ನಿನಗೆ? ನೀನ್ ಏನ್ ಕಲಿಸ್ತೀಯ ಅದು ನನಗೆ ಗೊತ್ತು, ಮತ್ತೆ ಎಲ್ಲ ಗೊತ್ತಿದ್ಮೇಲೆ ನನ್ನ ಯಾಕೆ ಹೇಳ್ತೀಯ? ಇಲ್ಲ, ನಿನ್ನ ಹತ್ರ ನಾನೇನೋ ತಿಳ್ಕೋಬೇಕು ಅಂತ. ಹೌದಾ, ಹಾಗಾದ್ರೆ ನೋಡಿ ಎಲ್ಲಿಗೆ ಹೋಗೋಣ, ನನಗೆ ಇಲ್ಲಿ ಬೇಡ, ಹೇಳ್ಕೊಡ್ಬೇಡ, ಬಾ ನಾನು ದೂರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಒಂದು ನದಿ ತೀರದ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅರ್ಧ ಆಯ್ತಾ ನನಗೆ ಇಲ್ಲಿ ಹೇಳ್ಕೊಡು ಅಂತ ಕೇಳ್ತಾರೆ. ಆ ಹೇಳ್ಕೊಟ್ಟ ತಕ್ಷಣ ನೋಡಿ ಮಹಾತ್ಮ ಭಗವಂತನ ಅನುಗ್ರಹ ಹೆಂಗಿರುತ್ತೆ ಅಂತಂದ್ರೆ, ಅಲ್ಲಿ ಆ ಪುಟ್ಟ ಹುಡುಗನಿಗೆ, ಯಾರಿಗೆ ಕೃಷ್ಣನಾಗಿ ಬಂದಿರುವಂತ ಯಾರು ಗೋಪಾಲಕನಾಗಿ ಬಂದಿರುವಂತ ಕೃಷ್ಣನಿಗೆ ಸಾಕ್ಷಾತ್ ರಾಯರ್ ಕೂತು ವೇದ ಪಾಠ ಮಾಡ್ತಾ ಇದ್ದಾರೆ. ಈ ಮನೆಗೆ ಅರ್ಥ ಆಯ್ತಾ, ಈ 4-5 ಜನ ಇದ್ದಾರಲ್ಲ ಇವರೆಲ್ಲ, ಅವ್ರಿಗೆ ಅದೇನ್ ಬುದ್ಧಿ ಬಂತ ಏನೋ ಗೊತ್ತಿಲ್ಲ, ಅವ್ರ ಮನೆಗಳಿಗೆ ಹೋಗಿ ಮರ ಸಮೇತ ದವಸ ಧಾನ್ಯ ಇನ್ನೊಂದು ಮತ್ತೊಂದು ಎಲ್ಲ ತಗೊಂಡ್ಬಂದು ಮನೆ ಮುಂದೆ ಹಾಕಿ ಹೋಗಿದ್ದಾರೆ. ಹೆಂಗೆ ಅಂತಂದ್ರೆ ರಾಯರಿಗೊಂದು ವರನೂ ಹೌದು, ಶಾಪನೂ ಹೌದು ರಾಯರಿಗೆ. ಯಾವುದು ಅಂತ ಹೇಳಿದ್ರೆ, ರಾಯರು 3 ಅವತಾರಗಳು ಕೂಡ ತುಂಬಾ ಶ್ರೀಮಂತರು ಗೊತ್ತಾ. ಬಾಲಿಕ ರಾಜನಾಗಿದ್ದವನು, ಏನ್ ಸಂಪತ್ತು ಇದಿತ್ತು, ಕೊರತೆ ಇರಲಿಲ್ಲ. ಅದಾದ್ಮೇಲೆ ಯಾರು ಪ್ರಹ್ಲಾದ ರಾಜ, ಅವನಿಗೇನ್ ಸಂಪತ್ತು, ದೇಶನೇ ಅವನು, ಅವನಿಗೇನ್ ಕೊರತೆ ಇರಲಿಲ್ಲ. ಆಮೇಲೆ ಯಾರು ವ್ಯಾಸರಾಯರು, ಕೃಷ್ಣದೇವರಾಯರಿಗೆ ದಾನವನ್ನು ಮಾಡಿದವರು, ತಿರುಪತಿ ವೆಂಕಟರಮಣ ಸ್ವಾಮಿಗೆ ಹಾರವನ್ನು ಮಾಡಿಸಿದವರು, ಆನೆಗಳ ಮೇಲೆ ಹಾಕೊಂಡು ಹೋಗಿ ಸಂಪತ್ತನ್ನು ಕೊಟ್ಟವರು ಯಾರು, ವ್ಯಾಸರಾಯರು. ಅಂತವರಿಗೆ ಏನು ಕಡಿಮೆ ಇತ್ತು, ಏನು ಕೊರತೆನೇ ಇರಲಿಲ್ಲ. ಆದರೆ 4ನೇ ಅವತಾರ ಅನ್ನೋದು ಇದೆಯಲ್ಲ, ಇವ್ರು ಕೇಳ್ಕೊತಾರಂತೆ, ಲಕ್ಷ್ಮಿ 3 ಜನ್ಮದಲ್ಲಿ ಲಕ್ಷ್ಮಿಯಾಗಿ ಬಂದಿದ್ದೀನಿ ನಿನ್ನ ಮನೆಗೆ, 1 ಜನ್ಮದಲ್ಲಿ ನಾನು ಅಲಕ್ಷ್ಮಿಯಾಗಿ ನಿನ್ನ ಮನೆಗೆ ಬರ್ತೇನೆ, ನನ್ನ ಸ್ವೀಕಾರ ಮಾಡು. ಯಾರು ದರಿದ್ರ ಲಕ್ಷ್ಮಿ, ಅರ್ಥ ಆಯ್ತಾ, ಕೇಳ್ಕೊಳ್ತಾಳಂತೆ. ಯಾರಿಗೆ? ಬಾಲಿಕ ರಾಜನ ಕೇಳ್ಕೊಳ್ತಾಳಂತೆ, 3 ಜನ್ಮದಲ್ಲಿ ನಿನಗೆ ಲಕ್ಷ್ಮಿಯಾಗಿ ವರ ಕೊಡ್ತೇನೆ, ಇನ್ನೊಂದು ಜನ್ಮದಲ್ಲಿ ಮಾತ್ರ ನಾನು ದರಿದ್ರ ಲಕ್ಷ್ಮಿಯಾಗಿರ್ತೇನೆ, ನನಗೆ ಯಾವಾಗ ಕೊಡ್ತೀಯ ಹೇಳು ಅಂತ ಕೇಳ್ತಾರೆ. ಆ ಕೇಳ್ದಾಗ ಹೇಳ್ತಾರಂತೆ, ಯಾರು ಬಾಲಿಕ ರಾಜ ಹೇಳ್ತಾನೆ ಏನಂತ, ಅಮ್ಮ 3 ಜನ್ಮದಲ್ಲೂ ಬೇಡ, 4ನೇ ಜನ್ಮದಲ್ಲಿ ಹುಟ್ಟಿನಲ್ಲ, ಆ 4ನೇ ಜನ್ಮಕ್ಕೆ ನೀನ್ ಬಾ, ನಿನಗೆ ನಾನು ಮನೆಯಲ್ಲಿ ಅವಕಾಶ ಕೊಡ್ತೀನಿ. ಎಲ್ಲಿಯವರೆಗೆ ಅವ್ರ ಅಪ್ಪ ಅಮ್ಮ ಮದುವೆ ಮಾಡಿ ಮಕ್ಕಳಾಗುವವರೆಗೆ ಇದ್ದಂತಹ ಲಕ್ಷ್ಮೀ ಸಂಪತ್ತು ಪೂರ್ತಿ ಕರಗೋಯ್ತು ರಾಯರ ಮನೆಯಲ್ಲಿ, ಪೂರ್ತಿ. ಯಾಕೆ ಹೇಳಿದ್ರೆ, ಈಕೆ ಬಂದು ಕೇಳ್ತಾಳೆ, ಯಾರು ಸರಸ್ವತಿ ಬಂದು ಗಂಡ ಯಾರು ರಾಯರನ್ನು ಕೇಳ್ತಾಳೆ, ಯಾಕೆ ಹಿಂಗಾಯ್ತಲ್ಲ, ಏನ್ ಹಿಂಗಾಗ್ತದೆ, ಊಟ ಕೂಡ ನಡೀತಾ ಇರಲ್ಲ, ಯಾಕೆ ಹಿಂಗಾಗ್ತಾ ಇದೆ? ನಮ್ಮ ಮನೆಯಲ್ಲಿ ಆ ಕಾಲಕ್ಕೆ ಲಕ್ಷ್ಮಿಗೆ ಅವಕಾಶ ಕೊಟ್ಟಿದ್ದೆ ನಾನು, ಈ ಜನ್ಮದಲ್ಲಿ ಆ ಲಕ್ಷ್ಮಿಗೆ ಅವಕಾಶ ಕೊಡ್ಬೇಕು ನಾನು. ದರಿದ್ರ ಲಕ್ಷ್ಮಿ ಪಾಪ ಜಾಗ ಇಲ್ಲ, ಅವಳು ಎಲ್ಲೂ ಇಲ್ದಿರ ಆಗಿದ್ದಾಳೆ, ಅವಳಿಗೆ ನಾನು ಜಾಗ ಕೊಡ್ಬೇಕಾಗಿದೆ, ಹಾಗಾಗಿ ನನ್ನ ಮನೆಯಲ್ಲೇ ಇದ್ದಾಳು. ಹಂಗೆ ಹೇಳ್ತಾ ಇದ್ದಾಗಲೇ ಆಕೆ ಏನು ಮಾತಾಡೋದು, ಯಾರು ಸರಸ್ವತಿ ಏನು ಮಾತಾಡೋದು. ಅದಾದ್ಮೇಲೆ ಒಂದ್ ದಿವಸ ಇದು ಅರಿವು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಕೃಷ್ಣ ಇರ್ತಾನ, ಆ ಪುಟ್ಟ ಬಾಲಕ ಆಚೆ ಕಡೆ ಕರ್ಕೊಂಡು ಹೋಗಿ ಅದು ಹೇಳ್ಕೊಳಿಸಿರ್ತಾನೆ, ನಿನ್ನ ಮನೆಯಲ್ಲಿ ನೀನಿದ್ರೆ ನಿನಗೆ ಊಟ ಆಗಲ್ಲ, ನೀನು ಹೊರಗಡೆ ಬಂದು ಪಾಠ ಮಾಡು, ನಿನ್ ಜೀವನ ಆಗತ್ತೆ, ನಿನ್ ಜೀವನ ಪರಿವರ್ತನೆ ಆಗತ್ತೆ ಅಂತ ಹೇಳು. ಸಾಕ್ಷಾತ್ತು ಹೆಂಗಿತ್ತು ಅದು ಅಂತಂದ್ರೆ, ಅವಾಗ ಆ ಮನೆಯನ್ನ ಬಿಟ್ಬಿಡ್ತಾರೆ ರಾಯರ ಮನೆಯನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಕುಂಭಕೋಣಂಗೆ ವಾಪಸ್ ಬರ್ತಾರೆ. ಸುಧೀಂದ್ರ ತೀರ್ಥರು ಯಾರು, ಇವರು ಗುರುಗಳು, ಸಾಕ್ಷಾತ್ ಗುರುಗಳು. ಅವ್ರ ಹತ್ರಕ್ಕೆ ಬರ್ತಾರೆ, ಏನಪ್ಪಾ ಹಿಂಗಾಗಿದ್ಯಲ್ಲ, ಯಾಕೆ ಹಿಂಗ್ ಸ್ವರ್ಗೋಗಿದ್ದಿ, ಹಿಂಗೆ ಅಲ್ಲೆಲ್ಲೋ ತಂಜಾವೂರಲ್ಲಿದ್ದೆ, ನನಗೆ ಜೀವನ ನಡೀಲಿಲ್ಲ, ಅದಕ್ಕೆ ಇವಾಗ ಎಲ್ಲಿ ಬಂದಿದ್ದೇನೆ, ಕುಂಭಕೋಣಕ್ಕೆ ಬಂದಿದ್ದೇನೆ. ಬಂದ ನಂತರ ಸುಧೀಂದ್ರ ತೀರ್ಥರು ಅವರಿಗೆ ಮನೆ ವಸತಿ ಏನ್ ಬೇಕು ಎಲ್ಲವನ್ನು ಕೊಡ್ತಾರೆ, ಚೆನ್ನಾಗಿ ನಡೀತಾ ಇರುತ್ತೆ. ಅದಾದ್ಮೇಲೆ ಒಂದು ದಿವಸ ತುಂಬಾ ತಿರ್ಗಾ ದರಿದ್ರ ಬರುತ್ತೆ. ಆಕೆ ಜಾಗ ಇರ್ಬೇಕಲ್ಲ, ಇವ್ರು ಎಲ್ಲಿದ್ರು ನಾನು ಅಲ್ಲಿ ಇರ್ತೀನಿ. ಯಾರು ದರಿದ್ರ ಲಕ್ಷ್ಮಿ, ನೀನ್ ಯಾವ ಮನೇಲಿದ್ರೆ ಏನು, ನೀನ್ ಈ ಊರು ಬಿಟ್ರು ಆಯ್ತು, ನೀನ್ ಆ ಊರಿಗೆ ಹೋದ್ರು ಆಯ್ತು, ನಿನ್ನಿಂದೆ ಅಂತ ನಾನು ಗ್ಯಾರಂಟಿ ಇದ್ದೇ ಇರ್ತೀನಿ, ನಾನು ಎಲ್ಲೂ ಬಿಡಲ್ಲ ನಿನ್ನ. ಹೀಗೆ ಏನ್ ಮಾಡಿದ್ರು, ತೀರಾ ದರಿದ್ರ ಬಂತರಿಗೆ. ಎಂತ ದರಿದ್ರ ಅಂತಂದ್ರೆ, ತಿನ್ನೋದು ಕೂಡ ಏನು ಎಲ್ಲ, ಹಾಲಿಗೂ ಕೂಡ ಇಲ್ಲದಿರೋ ದರಿದ್ರ. ಅಂತಹ ದರಿದ್ರ ರಾಯರು ಏನ್ ಮಾಡ್ತಾರೆ, ಒಂದು ದಿವಸ ದೇಸಾಯಿಯ ಮನೆಯಲ್ಲಿ ಏನು ಗಂಧ ತೆಗೆಯೋದಕ್ಕೆ ಹೋಗ್ತಾರೆ ಅಲ್ವಾ, ಗಂಧ ತೆಗೆಯೋದಕ್ಕೆ ಹೋಗ್ತಾರೆ. ಏನ್ ಕೆಲಸ, ಅವಾಗ ಒಂಥರ ನೋಡ್ತಿದ್ರು, ಏನೂ ಇಲ್ಲದೆ ಇರೋರು ಒಂಥರ ನೋಡ್ತಾರೆ, ಎಲ್ಲ ಇದ್ದವ್ರನ್ನ ಒಂಥರ ನೋಡ್ತಾರೆ. ಏನೂ ಇಲ್ವಲ್ಲ ಇವರಿಗೆ, ಇಬ್ಬರು ಮಕ್ಕಳನ್ನ ಹಾಕೊಂಬಂದು ಅಲ್ಲಿ ಬೀದಿಯಲ್ಲಿ ನಿಂತ್ಕೊಂಡಿದ್ರು ರಾಯರು. ಅವ್ರನ್ನ ನೋಡಿ, ರೇ ಊಟ ಎಲ್ಲ ಇವಾಗ ಹಾಕಲ್ಲ, 3:30 ಮೇಲೆ ಬಂದ್ರಿ ಅಂತಂದ್ರು. ಅವಾಗ ರಾಯರು ಹೇಳಿದ್ರು,
ನಾನು ಹಂಗೆ ತಿನ್ನಲ್ಲಪ್ಪ, ನಿನಗೇನಾದ್ರು ಸೇವೆ ಇದ್ರೆ ಹೇಳೋ, ಸೇವೆ ಮಾಡಿ ತಿಂತೀನಿ. ಹೌದಾ, ನೋಡಕ್ ಒಳ್ಳೆ ಗಟ್ಟಿಮುಟ್ಟಗಿದ್ಯಾ, ಬಾ ಗಂಧ ಹರಿ ಅಂತ ಹೇಳ್ಬಿಟ್ಟು ರಾಯರನ್ನ ಏನ್ ಮಾಡ್ತಾರೆ, ಗಂಧ ಹರಿಸ್ತಾರೆ. ಎಷ್ಟು ಗಂಧ ಹರಿಸ್ತಾರೆ ಅಂತಂದ್ರೆ ಸಾವಿರಾರು ಜನ ಬ್ರಾಹ್ಮಣರಿಗೆ ಮೈ ತುಂಬಾ ಬಳ್ಕೊಂಡ್ರು ಸಾಕಾಗ್ಬೇಕು, ಅಷ್ಟು ಗಂಧ ಹರಿಸ್ತಾರ. ಅರ್ದು 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 ಆ ಪಾಪ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತಂದ್ರೆ, ಒಂದೊಂದು ಕಷ್ಟ ಅಲ್ಲ, ಬರೀ ಏನು ಒಂದು ತುತ್ತಿನ ಊಟಕ್ಕೆ ಮಕ್ಕಳಿಗೆ. ಅದು ರಾಘವೇಂದ್ರ ಸ್ವಾಮಿಗಳು ಊಟ ಮಾಡ್ತಾ ಇದ್ದು ಒಂದೇ ಹೊತ್ತಂತೆ, ಮಧ್ಯಾಹ್ನ ಮಾತ್ರ ಒಂದು ಹೊತ್ತು ಊಟ, ಸಾಯಂಕಾಲ ಏನಾದರೂ ಪದಾರ್ಥ. ಹಾಗೆ ಇವರು ಜೀವನ ನೋಡಿ ಹೆಂಗಿತ್ತು ಅಂತ ಹೇಳಿದ್ರೆ, ಅವತ್ತು ಗಂಧ ಅರ್ದು 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 ಸಾಕಾಗಿ ಸುಸ್ತಾಗಿ ಒಂದ್ ಕಡೆ ಕೂತಿದ್ದಾರೆ. ಆಗ್ಲೂ ಬಿಟ್ಟಿಲ್ಲ, ಬಾ ಇನ್ನೊಂದು ಕೆಲಸ ಇದೆ ಹಚ್ತೀವಿ ಅಂತಂದ್ರು. ಏನಾಯ್ತು, ಆ ಗಂಧ ಇದ್ದಿದ್ದೆಲ್ಲ ಸಾಲ್ದ ಬಂತು, ತಿರ್ಗಾ ಹಚ್ಚು ಅಂತಂದ್ರು. ಅಂದ್ರೆ ತಿರ್ಗಾ ಗಂಧ ತೆಗಿ ಹೇಳಿದ್ರು. ಆ ಗಂಧ ತೆಗಿಬೇಕಾಗಿದ್ರೆ ಸಾಕಾಗಿದ್ದಂತ ರಾಯರ ಬಾಯಲ್ಲಿ ಏನು ಬಂದ್ಬಿಡ್ತು, ಅಗ್ನಿ ಸೂಕ್ತ ಬಂದ್ಬಿಡ್ತು. ಆ ಅಗ್ನಿ ಸೂಕ್ತ ಯಾವಾಗ ಬಂತು, ಅಗ್ನಿ ಅಂದ್ರೆ ಯಾರು, ಸಾಕ್ಷಾತ್ ಬೆಂಕಿ. ಅಗ್ನಿ ಸೂಕ್ತದಲ್ಲಿ ಗಂಧ ತೆಗೆದ್ರೆ ಇರ್ತದ ಆ ಗಂಧ, ಇನ್ನು ಬೆಂಕಿ ಆಗತ್ತದು. ಏನಾಯ್ತು, ಆ ಗಂಧ ಎಲ್ಲ ಬೆಂಕಿ ಆಗಕ್ ಶುರುವಾಯ್ತು. ಯಾರು ಆ ಗಂಧವನ್ನ ಹಚ್ಕೊಂಡ್ರಲ್ಲ ಅವರಿಗೆಲ್ಲ ಮೈ ಉರಿ ಶುರುವಾಯ್ತು. ಒಬ್ಬ ಸಾಕ್ಷಾತ್ ಒಬ್ಬ ಬಡ ಬ್ರಾಹ್ಮಣನನ್ನ ಅದ್ರ ಇಷ್ಟು ನೋಯಿಸಿ ಅದರಲ್ಲಿ ಗಂಧ ತೆಗೆಸಿ ಅದನ್ನ ಹಚ್ಕೊಂಡ್ರೆ ಆ ಭಗವಂತ ಅವರು ಸುಮ್ಮನಿರ್ತಾನ ಅಲ್ವಾ? ಅದಕ್ಕೆ ಅಗ್ನಿರೂಪನಾಗಿ ಆ ಗಂಧದೊಳಗಡೆ ಸೇರ್ಕೊಂಡಂತಹ ಅಗ್ನಿ ಏನ್ ಮಾಡ್ದ, ಈ ಬ್ರಾಹ್ಮಣರಿಗೆಲ್ಲರಿಗೂ ಆಯ್ತಾ ಮಯೂರಿಯನ್ನ ಕೊಟ್ಟ. ಹಾಗೂ ಬಂದು ಬೈತಾರೆ, ಏನೋ ಮಾಡಿದ್ಯಾ, ಈ ಪದಾರ್ಥ ಏನೋ ಹಾಕ್ಬಿಟ್ಟಿದ್ಯಾ, ನಮ್ಗೆಲ್ಲ ಮೈ ಉರಿತಾ ಇದೆ. ಅಯ್ಯೋ ಏನಾಗೋಯ್ತು, ಅಚಾತುರ್ಯ ಆಗೋಯ್ತು. ವರುಣ ಸೂಕ್ತ ಹೇಳ್ತಾರ ಅವಾಗ. ಆ ಗಂಧವನ್ನ ತೆಗೆದುಕೊಂಡು ಪಾತ್ರೆಗೆ ವರುಣ ಸೂಕ್ತ, ವರುಣ ಅಂದ್ರೆ ಯಾರು, ಮಳೆ, ತಣ್ಣಗಾಗುವಂಥದ್ದು. ವರುಣ ಸೂಕ್ತ ಹೇಳಿ ಆ ಗಂಧವನ್ನ ಆ ವರುಣ ಸೂಕ್ತವನ್ನ ಹೇಳಿ ಮಾಡಪ್ಪ ಅಂತ ಬೇಡ ಬಂತಾರೆ. ಅವಾಗ ನಾನು ಅದಾದ್ಮೇಲೆ ವರುಣ ಸೂಕ್ತ ಹೇಳಿ ಏನ್ ಮಾಡ್ತಾರೆ, ಆ ಗಂಧವನ್ನ ತಿರ್ಗಾ ತಗೊಂಡೋಗಿ ಕೊಡ್ತಾರೆ, ಹಚ್ಕೊಳ್ಳಿ ಅಂತ. ಆ ಹಚ್ಕೊಂಡ್ಮೇಲೆ ಅದು ತಣ್ಣಗಾಗತ್ತೆ. ಆಗ ಅದು ಗೊತ್ತಾಗತ್ತೆ, ಒಳಗಡೆ ಇದ್ದ ಮಹಾಪಂಡಿತರು ಬಂದು ಹೇಳ್ತಾರೆ, ಇವರು ಸಾಕ್ಷಾತ್ ಮಹಾವೇದ ಪಂಡಿತರು ವೆಂಕಣ್ಣ ಭಟ್ಟರು ಅಂತ. ಯಾರು, ಸುಧೀಂದ್ರ ತೀರ್ಥರ ಶಿಷ್ಯರು ಇವರು. ಇವರಿಗೆ ಇಂತ ಅಪಮಾನ ಮಾಡೋದ ನೀವು ಅಂತ ಹೇಳಿ ಯೋಚನೆ ಮಾಡಿ, ಅದಾದ್ಮೇಲೆ ಕೊನೆಗೆ ಎಲ್ಲಿಗೆ ಹೋಗ್ತಾರೆ, ಇನ್ನೆಲ್ಲೂ ಬೇಡ, ಮನೇಲಿದ್ರು ತಾನೇ ದರಿದ್ರ ಲಕ್ಷ್ಮಿ ಬರೋದು, ಮಠಕ್ಕೆ ಹೋದ್ರು ಬರೋದು. ಅದಕ್ಕೇನ್ ಮಾಡ್ತಾರೆ, ತಾಯಿ ಯಾರು ಸರಸ್ವತಿ ಇಬ್ಬರು ಮಕ್ಕಳನ್ನ ಮನೇಲಿ ಬಿಟ್ಟಿರ್ತಾರೆ, ಇವ್ರು ಮಾತ್ರ ಮಠಕ್ಕೆ ಬಂದಿರ್ತಾರೆ. ಒಂದ್ ದಿವಸ ಯೋಚನೆ ಮಾಡಿ ಹೆಂಗಿರ್ತಾರೆ ಇದು ಅಂತಂದ್ರೆ, ಅವ್ರ ಮನೆಗೆ ಒಂದ್ ದಿವಸ ಕಳ್ತನ ಆಗತ್ತೆ. ಯಾರ ಮನೆಗೆ, ರಾಘವೇಂದ್ರ ಸ್ವಾಮಿ ಮನೆಗೆ ಕಳ್ತನ ಆಗತ್ತೆ. ಹೆಂಗಿರುತ್ತೆ ಜೀವನ ಅಂತಂದ್ರೆ, ಅವರಿಗೆ ಹಾಕೊಳ್ಳೋದು ಒಂದು, ಅರ್ಥ ಆಯ್ತಾ, ಮೇಲ್ಗಡೆ ಇಲ್ಲಿ ಹಾರಾಕಿರ್ತೀವಲ್ಲ ಕೋಲ್ ಮೇಲೆ, ದಾರದ ಮೇಲೆ ಹಾರಾಕಿರೋದು ಒಂದು, ಇವೆರಡೇ ಇದ್ದಿದ್ದು. ಆ ಎರಡರಲ್ಲಿ ಆಕೆಗೂ ಒಂದ್ ಜೊತೆ, ಈಕೆ ಯಾರು ಸ್ವಾಮಿಗಳಿಗೂ ಒಂದ್ ಜೊತೆ ಮೇಲ್ಗಡೆ ಹಾರಾಕಿದ್ದಾರೆ. ಮನೆಯಲ್ಲಿ ಯಾವ ಪುಡಿ ಪಾತ್ರೆಗಳಿದೆ. ಬೆಳಗ್ಗೆ ಅವ್ರ ಮನೆ ಕಳ್ತನ ಆಗಿದೆ. ಯಾರ ಮನೆಗೆ, ವೆಂಕಟ ಭಟ್ರ ಮನೆಗೆ ಕಳ್ತನ ಆಗಿದೆ. ಏನ್ ಎತ್ಕೊಂಡು ಹೋಗಿದ್ದಾನೆ ಅಂತಂದ್ರೆ, ಮೇಲ್ಗಡೆ ಹಾಕಿರೋ ಪಂಚೆ ಮತ್ತೆ ಸೀರೆ, ಮನೆಯಲ್ಲಿದ್ದ ಮಾಡ್ಕೊಳ್ತಾ ತಿನ್ನಕ್ಕಿದ್ದಂತ ಪಾತ್ರೆಗಳು, ಅದನ್ನೋ ಬಿಟ್ಟಿಲ್ಲ ಯಾರು. ಅದನ್ನು ಕಳ್ತನ ಮಾಡಿ ಎತ್ಕೊಂಡು ಹೋದ್ರು. ಆ ಕಳ್ತನ ಮಾಡಿ ಎತ್ಕೊಂಡು ಹೋದಾಗ ಯಾರು ಅಳ್ತಾ ಇದ್ದಾರೆ ಅಂತಂದ್ರೆ, ಯಾರು ಸರಸ್ವತಿ ಜೋರಾಗಿ ಅಳ್ತಾ ಇದ್ದಾರೆ. ಅದ್ರ ಜೊತೆ ರಾಯರು ಅಳ್ತಾ ಇದ್ದಾರಂತೆ. ನನ್ ಸೀರೆ ಹೋಯ್ತು, ಅದು ದುಃಖ ಹೋಯ್ತು ಅಂತ ಆಯಮ್ಮನಿಗೆ ಚಿಂತೆ. ಅಂದ್ರೆ ಪಾತ್ರೆ ಹೋಯ್ತು, ಇದ್ದಿದ್ ಸೀರೆ ಹೋಯ್ತು, ಏನಪ್ಪಾ ಮಾಡ್ಲಿ ಅಂತ ಆಯಮ್ಮ ಅಳ್ತಾ ಇದ್ರೆ, ರಾಯರು ಅಳ್ತಾ ಇರೋದು ಅದಕ್ಕಲ್ಲಂತೆ. ಏನು ಕಳ್ತಾ ಇರೋದು ಅಂತಂದ್ರೆ, ನನಗಿಂತ ಕಡು ಬಡವ ಇನ್ನೊಬ್ಬಿದ್ದಾನೆ, ಅವನಿಗೆ ಇದ್ಕೊಂಡಲ್ಲಪ್ಪ, ನಾನೇ ಇದು ದರಿದ್ರ ಬ್ರಾಹ್ಮಣ ಅಂತ ಅಂದ್ಕೊಂಡ್ರೆ ನನಗಿಂತೂ ದರಿದ್ರದವನು ಇನ್ನೊಬ್ಬಿದಾನ, ಅದಕ್ಕೋಸ್ಕರ ಅಳ್ತಾ ಇದ್ದಾರಂತ ರಾಯರು. ಇನ್ನು ಎಂತ ಕರುಣಾಶಾಲಿಗಳ್ರಿ ರಾಯರು ಅಲ್ವಾ? ನಾನೇ ದರಿದ್ರ ಬ್ರಾಹ್ಮಣ ಅಂತದ್ರಲ್ಲಿ ನನ್ನ ಮನೆ ಕಳ್ತನ ಮಾಡ್ಕೊಂಡು ಅರ್ಥ ಆಯ್ತು, ಅದನ್ನ ತಗೊಂಡೋದ ಅಂತಂದ್ರೆ ಅವನಿಗಿನ್ನೇನೋ ಇದೆ ಇದ್ರಿ, ಇನ್ನೆಂಗಿರ್ಬೋದು ಅವನು, ಅದಕ್ಕೆ ಅಳ್ತಾ ಇದ್ದೀನಿ ನಾನು ಅಂತಾರೆ. ಅದಾದ ತಕ್ಷಣ ಸುಧೀಂದ್ರ ತೀರ್ಥರು ಅವರನ್ನ ಮಠಕ್ಕೆ ಕರೆಸ್ಕೊಳ್ತಾರೆ. ಇನ್ನ ನಿನಗೆ ಈ ಚಿತ್ತ ಬೇಡ. ಒಂದಿವಸ ಯೋಚನೆ ಮಾಡ್ತಾರೆ. ಒಂದಿವಸ ಯೋಚನೆ ಮಾಡಿ,
ಈಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ತಂದೆಯವರು ಇಟ್ಕೊಂಡಿದ್ದಾರಲ್ಲ ಇದೇನು ಕಪ್ಪು, ಅದು ಮತ್ತೆ ಕೆಳಗಡೆ ಅಕ್ಷತೆ ಅಂತ ಹೇಳಿ ಇಟ್ಕೊಳ್ತಾರೆ, ಕೆಂಪದು. ಇವ್ರ ಪರಿಸ್ಥಿತಿ ಹೇಗಿತ್ತು ಹೇಳಿದ್ರೆ, ಮನೇಲಿ ಊಟ ಇಲ್ಲ. ದಾರಿಲಿ ಯಾರಾದ್ರೂ ಕೇಳಿದ್ರೆ ಊಟ ಆಯ್ತಾ ಸ್ವಾಮಿ ಅಂತ ಹೇಳಿದ್ರೆ, ಊಟ ಆಯ್ತು ಅಂತ ಹೇಳೋ ಬದಲು, ಅರ್ಥ ಆಯ್ತಾ, ಅಲ್ಲಿ ಇಲ್ಲದೆ ಇದ್ರೂ ಊಟ ಆಯ್ತು ಅಂತ ತೋರಿಸ್ಬೇಕು ಅಂತ ಹೇಳಿ ಏನ್ ಮಾಡೋದು, ಅಂಗಾರ ಅಕ್ಷತೆ ಇಟ್ಕೊಂಡ್ಬಿಡೋದು. ಅರ್ಥ ಆಯ್ತಾ? ಈ ಬರೀ ಅಂಗಾರ ಇಟ್ಕೊಂಡ್ರೆ ಊಟ ಆಗಿಲ್ಲ ಅಂತ, ಇವಾಗ ನೀವು ಇಟ್ಕೊಂಡಿದಾರಲ್ಲ ಅದು ಊಟ ಆಗಿಲ್ಲ ಅಂತ. ಅದ್ರ ಕೆಳಗಡೆ ಒಂದಿಷ್ಟು ಕುಂಕುಮದ ಸಹಿತವಾಗಿ ಅಂಗಾರ ಅಕ್ಷತೆ ಅಂತ ಹೇಳಿರ್ತಾರೆ, ಅದು ಇಟ್ಕೊಂಡ್ರೆ ಊಟ ಆಗಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಇದು ಇಟ್ಕೊಂಡಾಗ ಇವರಿಗೆ ಏನ್ ಮಾಡ್ತಿದ್ರಂತೆ, ಮೊದಲೇ ಮನೆಯಿಂದ ಆಚೆ ಕಡೆ ಹೋಗ್ಬೇಕಾದ್ರೆ ಏನ್ ಮಾಡೋದು, ಇಟ್ಕೊಂಡೇ ಹೋಗ್ಬಿಡು. ಯಾಕೆಂದ್ರೆ ಅಪಮಾನ ಆಗ್ಬಾರ್ದು. ಆಗಿಲ್ಲ ಅಂತ ಬಾಯಲ್ಲಿ ಸರಸ್ವತಿ ನನ್ನ ಬಾಯಲ್ಲಿ ಯಾಕೆ ಹೇಳಿಸ್ಬೇಕು? ಅರ್ಥ ಮಾಡ್ಕೊಳ್ಳಿ ಅಲ್ವಾ? ನನ್ನ ಬಾಯಲ್ಲಿ ಅಂತಹ ರಾಯರು ಮಹಾತ್ಮರು, ಅವ್ರ ಬಾಯಲ್ಲಿ ನಾನು ಊಟ ಆಗಿಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ, ನಾನು ಸುಳ್ಳು ಹೇಳೋಂಗಿಲ್ಲ. ಊಟ ಆಯ್ತು ಅಂತ ಹೇಳಿದ್ರೆ ನಾವು ಆಡು ಭಾಷೆಲಿ ಹೇಳ್ಬಿಡು ಊಟ ಆಯ್ತು ಅಂತ, ಆದ್ರೆ ಆ ಮಾತು ಕೂಡ ಹೇಳೋಂಗಿಲ್ಲಲ್ಲ. ತಿಂದೇ ಇದ್ದು ಹೆಂಗೆ ಆಯ್ತು ಅಂತ ಹೇಳ್ತೀರಿ? ಅಲ್ಲ, ತಿಂದೇ ಇದ್ದು ಊಟ ಆಯ್ತು ಅಂತ ಹೆಂಗೆ ಹೇಳ್ತೀರಿ? ಸುಳ್ಳಲ್ವಾ? ಆ ಸುಳ್ಳು ಕೂಡ ಹೇಳಬಾರ್ದು ಅಂತೇಳಿ ರಾಯರು ಇನ್ನೊಬ್ಬರ ಮನಸ್ಸು ನೋಯಿಸಬಾರ್ದು, ನಾನು ವ್ರತಭಂಗ ಮಾಡ್ಕೊಳ್ಬಾರ್ದು ಅಂತೇಳಿ ಏನ್ ಮಾಡ್ತಿದ್ರು ಅಂತ ರಾಯರು, ಊಟ ಆಗದೆ ಇದ್ರು ಕೂಡ ಗಂಧ ಅಕ್ಷತೆ ಇಟ್ಕೊಂಡು ಆಚೆ ಕಡೆ ಹೋಗ್ತಿದ್ರು. ಅಂತ ದರಿದ್ರ ರಾಯರು ಬಿದ್ದಿರೋ ಕಷ್ಟ, ರಾಯರು ಬಿದ್ದಿರೋ ದರಿದ್ರ, ಅರ್ಥ ಆಯ್ತಾ? ನಮ್ಗೆಲ್ಲ ಯಾವ ಲೆಕ್ಕನೂ ಅಲ್ಲ. ನೀವೆಲ್ಲ ಯೋಚನೆ ತೆಗೆದುಕೊಡ್ತಾ ಇರೋದು ಅನುಗ್ರಹ ಮಾಡ್ತಾ ಇರೋದು. ಅದಕ್ಕೆ ನೋಡಿ, ಪೂರ್ತಿಯಾಗಿ ನಮ್ಮಪ್ಪ ಎಲ್ಲಾರು ಕರೆದ ಸಾಕು, ಎಡೆ ಮಗು ತರ ಬಂದು ನಮ್ಮ ಕಷ್ಟ ನೆರವೇರಿಸ್ಕೊಡ್ತಾ ಇರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕಲಿಯುಗ ಏನು ಅಂತ ರಾಘವೇಂದ್ರ ಸ್ವಾಮಿಗಳು ಪೂರ್ತಿಯಾಗಿ ಅವ್ರ ಜೀವನನ ಯಾವ ರೀತಿ ಇಟ್ಟಿದ್ದಾರೆ ಅಂತಂದ್ರೆ, ನಿಮಗೇನಾದ್ರೂ ಕಷ್ಟ ಬಂದ್ರೆ ನೀವ್ ಹೆಂಗಿರ್ತೀರಾ? ನೀವು ಒಂದೊತ್ತಿ ಯಾವತ್ತಾದ್ರೂ ಉಪವಾಸ ಇದ್ದೀರಾ ಅಂದ್ರೆ, ಮನೇಲಿ ಎಲ್ಲ ಇಟ್ಟು ಉಪವಾಸ ಇರೋದು ಬೇರೆ. ಅರ್ಥ ಆಯ್ತಾ? ಊಟ ಇಲ್ದಿರ ಯಾವತ್ತಾದ್ರೂ ಇದ್ದೀರಾ? ಇಲ್ಲ ಅಲ್ವಾ? ಬಟ್ಟೆ ಇಲ್ದಿರ ಯಾವತ್ತಾದ್ರೂ ಇದ್ದೀರಾ? ಇಲ್ಲ ಅಲ್ವಾ? ಮನೆ ಇಲ್ದಿರ ಯಾವತ್ತಾದ್ರೂ ಇದ್ದೀರಾ? ಇಲ್ಲ ಅಲ್ವಾ? ಓಡಾಟ ಮಾಡ್ತಾನೆ ಇದ್ದೀರಾ, ಹೋಗೋ ಕಡೆ ಹೋಗ್ತಾನೆ ಇದ್ದೀರಾ, ಬರೋ ಕಡೆ ಬರ್ತಾನೆ ಇದ್ದೀರಾ. ಯಾರ್ರಿ ಬಡವರು? ಆ ದರಿದ್ರ ಇದೆಯಾ? ಇಲ್ಲ ಅಲ್ಲ. ಕಷ್ಟ ಇದೆ, ಕಷ್ಟ ರಾಯರನ್ನೇ ಅಲ್ಲ, ದೇವತೆಗಳನ್ನು ಬಿಟ್ಟಿಲ್ಲ. ರಾಕ್ಷಸರು ಹೋಗಿ ಅವ್ರ ಮನೆ ಖಾಲಿ ಮಾಡಿಸ್ಕೊಂಡು ಬಂದಿದ್ದಾರೆ, ದೇವತೆಗಳನ್ನು ಕೂಡ. ಕಷ್ಟ ಯಾರನ್ನೂ ಬಿಡಲ್ಲ, ಸುಖ ಸುಮ್ಮನೆ ಅಂತೂ ಬರಲ್ಲ. ದುಃಖ ಕೊಟ್ಟೆ ಸುಖ ಬರಲ್ಲ. ಅರ್ಥ ಆಯ್ತಾ? ಸುಖ ಸುಮ್ಮನೆ ಬರಲ್ಲ. ಸುಖ ಸುಮ್ಮನೆ ಬಂದ್ರೆ ಅದಕ್ಕೆ ಅರ್ಥ ಇಲ್ಲ. ಅರ್ಥ ಆಯ್ತಾ? ದುಃಖನೂ ಅಷ್ಟೇ, ಬರೀ ದುಃಖ ಅನುಭವಿಸ್ತಾನೆ ಇದ್ರೆ ಸುಖದ ಬೆಲೆ ಗೊತ್ತಾಗಲ್ಲ. ಚೊಪ್ಲಿ ಹಾಕೊಂಡು ಓಡಾಡಿದ್ರೆ ಅವನಿಗೆ ಕಲ್ಲು ಮುಳ್ಳು ಇದರ ಬೆಲೆ ಗೊತ್ತಿಲ್ಲ ಅವನಿಗೆ. ಒಂದ್ ದಿವಸ ಕಲ್ಲು ಮುಳ್ಳಲ್ಲಿ ಓಡಾಡಿಸಿ ನೋಡೋಣ, ಅವತ್ತು ಚೊಪ್ಲಿ ಕಳ್ಕೊಂಡ್ರೆ ಇಷ್ಟು ಬಾಧೆ ಆಗತ್ತ, ಅವತ್ತು ಅದ್ರ ಬೆಲೆ ಅರ್ಥ ಆಗತ್ತೆ. ಹಂಗೆ ರಾಯರ ಜೀವನ ಹೆಂಗ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಅವ್ರು ಬಿದ್ದ ಕಷ್ಟ ನಮಗಿಲ್ಲಪ್ಪ. ಅವ್ರು ಅನ್ನಕ್ಕೆ ಒದ್ದಾಡಿದಂತ ಕಷ್ಟ ನಮಗಿಲ್ಲ, ಬಟ್ಟೆ ಒದ್ದಾಡಿದಂತ ಕಷ್ಟ ನಮಗಿಲ್ಲ. ನಾವು ಹೇಳ್ಬೇಕು ಅಂತಂದ್ರೆ ನಾವೇ ಪುಣ್ಯಾತ್ಮರು ನಿಜವಾಗ್ಲು ಅಲ್ವಾ? ಸಾಲ ಮಾಡಿದ್ರು ಪೇಪರಲ್ಲಿ ಸಾಲ ಮಾಡ್ತೀವಿ, ಆಯ್ತಾಯ್ತು. ಊಟ ಮಾಡಿದ್ರು ಪೇಪರ್ ತಗೊಂಡೋಗಿ ಊಟ ತಗೊಂಡ್ಬರ್ತೀವಿ. ಆ ಕಾಲಕ್ಕೆ ಪೇಪರೇ ಇರಲಿಲ್ಲ, ನೋಟು ಅಲ್ವಾ? ಆ ಕಾಲಕ್ಕೆ ಧಾನ್ಯ ಕೊಟ್ಟು ಧಾನ್ಯ ಇಸ್ಕೊಳ್ಳೋದು. 350 ವರ್ಷದ ಹಿಂದೆ ನಮ್ಮ ಮನೇಲಿದ್ದ ರಾಗಿ ಕೊಡೋದು, ಅವ್ರ ಮನೇಲಿರೋದು ಭತ್ತ ತಂದು ಕೊಡೋದು. ಇವಾಗ ಯಾರ ಮನೆ ರಾಗಿ ಯಾರು ಹಂಚ್ಕೊಳ್ಳೋಂಗಿಲ್ಲ. ನೀನು ತಗೊಂಡೋಗಿ APMCಗೆ ಹಾಕು, ನಾನು ತಗೊಂಡೋಗಿ APMCಗೆ ಹಾಕ್ತೀನಿ, ಇಬ್ರು ತಗೊಂಡೋಗಿ ಕಾಸು ಕೊಟ್ಟು ತಗೋಬೇಡ. ಅದೇ ನಾವೇ ಹಂಚ್ಕೊಂಡಿದ್ರೆ ಕಾಸು ಅನ್ನೋದೇ ಇರ್ತಿರ್ಲಿಲ್ವಲ್ಲ ಅಲ್ವಾ? ಹಂಗೆ ರಾಘವೇಂದ್ರ ಸ್ವಾಮಿಗಳ ಜೀವನವನ್ನ ನಾವು ತಿಳ್ಕೊಳ್ಬೇಕಾಗಿದ್ರೆ ಫಸ್ಟು ಕಷ್ಟ ನಮಗೆ ಯಾತಕ್ಕೆ ಬರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ಆ ದರಿದ್ರ ಲಕ್ಷ್ಮಿ ಅನ್ನೋಳಿದಾಳಲ್ಲ, ಅವಳು ಅರ್ಥ ಆಯ್ತಾ, ಬಂದೇ ಬರ್ತಾಳೆ, ಪ್ರತಿಯೊಬ್ಬರ ಮನೆಯಲ್ಲೂ ಬಂದೇ ಬರ್ತಾಳೆ. ಅವಳು ಬರದೇ ಇರೋ ಜಾಗನೇ ಇಲ್ಲ. ಒಬ್ಬ ಮನುಷ್ಯ ಹುಟ್ಟಿದಾನೆ ಅಂತಂದ್ಮೇಲೆ ಅರ್ಥ ಆಯ್ತಾ, ಆ ದರಿದ್ರ ಅಂದ್ರೆ ಅಂಬಾನಿಗೆ ಏನು ಸ್ವಾಮಿ ಕಾರಣ? ಅಂಬಾನಿಗೆಲ್ಲ ಇರ್ಬೋದಮ್ಮ, ಮಾನಸಿಕ ಚಿಂತೆ ನೆಮ್ಮದಿ ಇರತ್ತಾ? ಇರಲ್ಲ. ನೆಕ್ಸ್ಟ್ ಏನು ಅನ್ನೋ ಚಿಂತೆ ಆದ್ರೂ ಕೊಟ್ಟಿರ್ತಾನಲ್ಲ ಭಗವಂತ, ನಾಳೆ ಏನು ಅಂತ. ನೋಡಿ, ಏನೂ ಇಲ್ದೇ ಇರೋ ಅವತ್ತಿನ ದುಡ್ಕೊಂಡು ತಿನ್ನೋನಿಗೂ ನಾಳೆ ಏನು ಅನ್ನೋದೇ ಚಿಂತೆ. ಸತ್ಯನಾ
ಅಲ್ವಾ? ಇವತ್ತಿನ ದುಡಿದು ಬಿಡ್ತಾನೆ, ಇವತ್ತು ತಿನ್ಬಿಡ್ತಾನೆ, ಬೆಳಗ್ಗೆ ತಿರ್ಗಿ ನಾಳೆ ಏನ್ ಮಾಡ್ಲಿ ಅಂತಾನೆ ಯೋಚನೆ ಮಾಡ್ತಾನೆ. ಅದೇ ದೊಡ್ಡ ಶ್ರೀಮಂತ ಅರ್ಥ ಆಯ್ತು, ಎಲ್ಲ ದುಡಿದು ಕಂಪ್ಲೀಟ್ ಆಗಿ ಇಟ್ಕೊಂಡಿರ್ತಾನೆ, ಆದ್ರೂ ನಾಳೆ ಏನು ಅನ್ನೋ ಚಿಂತೆ, ನಾಳೆ ಏನು ಅನ್ನೋ ಚಿಂತೆ ಮನುಷ್ಯನಿಗೆ ಯಾವತ್ತೂ ತಪ್ಪಿದ್ದಲ್ಲ, ತಪ್ಪಲ್ಲ. ಹಾಗೆ ಆ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ಕರೀತಾರೆ? ಸುಧೀಂದ್ರ ತೀರ್ಥರು, ಸುಧೀಂದ್ರ ಸ್ವಾಮಿಗಳು ಮಠಕ್ಕೆ ಕರೆದು ನೀನು ಇನ್ಮೇಲೆ ಸನ್ಯಾಸತ್ವ ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಸನ್ಯಾಸತ್ವ ಸ್ವೀಕಾರ ಮಾಡು ಅಂತ ಹೇಳಿದ ತಕ್ಷಣ ಇವರಿಗೆ ಇದಾಗ್ಬಿಡತ್ತೆ. ಏನಪ್ಪ, ಹೆಂಡತಿನೇನು ಬಿಟ್ಟಿರಲಿಲ್ಲ ನಾನು, ಅದರಲ್ಲೇ ಮಕ್ಕಳನ್ನೇನು ಬಿಟ್ಟಿರಲಿಲ್ಲ ನಾನು ಸನ್ಯಾಸ ಸ್ವೀಕಾರ ಮಾಡಿಬಿಟ್ರೆ ಹೆಂಡತಿ ಮಕ್ಕಳ ಕಥೆ ಏನಾಗಬೇಕು ಯೋಚನೆ ಮಾಡ್ತಾರೆ. ಆದರೆ ನಾನು ಆಗಲ್ಲ ಅಂತ ಹೇಳ್ತಾರೆ. ಆದರೆ ಅವತ್ತು ರಾತ್ರಿ ಸರಸ್ವತೀ ದೇವಿನೇ ಸಾಕ್ಷಾತ್ ಬಂದು, ನೀನು ಅವತಾರ ಪುರುಷ ವೆಂಕಟನಾಥ ಅಲ್ಲ, ನೀನು ರಾಘವೇಂದ್ರ ಅಂತ ಹೇಳಿ ಇಡೀ ಲೋಕ ಕಲ್ಯಾಣ ಮಾಡಬೇಕಾಗಿದೆ ನೀನು. ಹಾಗಾಗಿ ನಿನ್ನ ಮಹಿಮೆ ನಿನಗೆ ಗೊತ್ತಿಲ್ಲ. ನಿನ್ನ ಮಹಿಮೆ ಇವತ್ತಿಗಲ್ಲ, 350 ವರ್ಷಗಳ ನಂತರ ನಿನ್ನ ಮಹಿಮೆ ಗೊತ್ತಾಗತ್ತೆ. ಅಲ್ಲಿಯವರೆಗೆ ನಿನ್ನ ಮಹಿಮೆ ಯಾರಿಗೂ ಗೊತ್ತಾಗೋದಿಲ್ಲ. ನೋಡಿ, 350 ವರ್ಷ ಕಳೀತಾ ಇದ್ದಾಗಲೇ ಮಂತ್ರಾಲಯಕ್ಕೆ ಹೋಗ್ತಾ ಇರೋ ಜನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಅಲ್ಲಿಗೆ ಹೋಗ್ತಾ ಇರೋ ಜನ ಎಷ್ಟು, ಇವಾಗ ಹೋಗ್ತಾ ಇರೋ ಜನ ಎಷ್ಟು ಹೇಳಿ. 350 ವರ್ಷ ಕಳೆದ ಮೇಲೆ ಅರ್ಥ ಆಯ್ತಾ ಮಂತ್ರಾಲಯಕ್ಕೆ ಏನು ಜನ ಅಲ್ವಾ? ಜನದ ಪ್ರಶ್ನೆ ಬಿಡಿ, ಭಕ್ತಿ ಅನ್ನೋದು ಎಷ್ಟಾಗಿದೆ, ರಾಯರ ಮೇಲೆ ಭಾವನೆ ಅನ್ನೋದು ಎಷ್ಟಾಗಿದೆ, ರಾಯರ ಮೇಲೆ ಗೌರವ ಅನ್ನೋದು ಎಷ್ಟಾಗಿದೆ. ಪ್ರತಿಯೊಬ್ಬ ಮನೆಯಲ್ಲೂ ರಾಯರ ಫೋಟೋ ಇಲ್ಲದ ಮನೆ ಇದೆಯಾ? ಇಲ್ಲ. ಹಾಗೆ ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಯಾವ ರೂಪನಾಗ ಆಗ್ತಾ ಇದೆ, ಇದನ್ನೆಲ್ಲ ಪೂರ್ತಿಯಾಗಿ ಸರಸ್ವತಿ ದೇವಿ ರಾಯರಿಗೆ ಹೇಳ್ತಾರೆ, ವೆಂಕಟನಾಥನಿಗೆ ಹೇಳ್ತಾರೆ, ನೀನು ಹೋಗು ಅಧಿಕಾರ ಸ್ವೀಕಾರ ಮಾಡು. ಯಾವುದು? ಮಠಾಧಿಪತ್ಯ, ಮಠವನ್ನ ಸ್ವೀಕಾರ ಮಾಡು ಅಂತ ಹೇಳಿ ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ. ತಿರ್ಗಾ ಹೆಂಡತಿ ಬರ್ತಾಳೆ, ಇದೇನು ನನ್ನ ಬಿಟ್ಟು ನೀವು ಮಠಾಧಿಕಾರ ಮಾಡಿಬಿಟ್ರಲ್ಲ, ಅಂದ್ರೆ ಸನ್ಯಾಸತ್ವ ಸ್ವೀಕಾರ ಮಾಡಿಬಿಟ್ರಲ್ಲ, ನನ್ನ ಕತೆ ಏನು? ಹೋಗಿ ಆಕೆಗೆ ತಾಳ್ಮೆ ಇಲ್ಲ, ಹೋಗಿ ಬಾವಿಗೆ ಬಿದ್ದು ಸಾಯ್ತಾಳೆ. ಯಾರು? ಹೌದು, ಬಾವಿ ಬೀಳ್ತಾಳೆ. ಅಲ್ಲಿ ರೂಪ ರಾಯದೇ ಕಾಣ್ತಾ ಇರುತ್ತೆ, ಆದ್ರೆ ಪ್ರಾಣಾಂತ್ಯ ಮಾಡ್ಕೋಲ್ಲ. ಅಲ್ಲಿ ನೋಡಿದ್ರೆ ಸನ್ಯಾಸ, ಅಲ್ಲಿ ಕೊಡ್ತಾ ಇರೋ ಪಟ್ಟಣ ನೋಡಿದ್ರೆ ಅಲ್ಲಿ ಸನ್ಯಾಸತ್ವ ಛಾಯಾಚಿತ್ರ ಕಾಣಿಸುತ್ತೆ. ಅಯ್ಯೋ ನನ್ ಗಂಡ ಇಲ್ಲೇ ಇದೆ ಅಂತ ಹೋಗಿದ ತಕ್ಷಣ ರಾಯನೇ ನೋಡಿದ್ಲು, ಆ ರಾಯರ ಪ್ರಯತ್ನಕ್ಕೆ ಮುಕ್ತಿ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ ರಾಯರು? ಆ ಪ್ರೇತಕ್ಕೆ ಮುಕ್ತಿಯನ್ನ ಕೊಟ್ಟು ಅದಕ್ಕೆ ಮುಕ್ತಿಯನ್ನು ಕೊಡ್ತಾರೆ. ಯಾವುದಕ್ಕೆ? ಅವಳ ಹೆಂಡತಿ ಯಾರು? ಸರಸ್ವತಿಗೆ ಮುಕ್ತಿಯನ್ನ ಕೊಡ್ತಾರೆ. ಮಕ್ಕಳನ್ನ ಜವಾಬ್ದಾರಿ ಯಾರಿಗೆ? ಅವರ ಅಣ್ಣನ ಮಕ್ಕಳ ಜೊತೆಯಲ್ಲಿ ಈ ಮಕ್ಕಳನ್ನು ಬಿಟ್ಟು ಅರ್ಥ ಆಯ್ತಾ ಓದಿಸೋದು, ಇನ್ನೊಂದು ಮತ್ತೊಂದು ಮಾಡಿಸೋದಕ್ಕಾಗ್ತದೆ. ರಾಘವೇಂದ್ರ ಸ್ವಾಮಿಗಳು ಪಟ್ಟಾಧಿಕಾರ ತಗೊಂಡಾಗ ಕೊಟ್ಟಂತಹ ನಾಮಧೇಯ ಯಾವುದು ಅಂತಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ, ಶ್ರೀ ರಾಘವೇಂದ್ರ ತೀರ್ಥರು. ಒಬ್ಬ ಸ್ವಾಮೀಜಿಗಳನ್ನು ನಾವು ಕರಿಬೇಕು ಅಂತಂದ್ರೆ ನೋಡಿ ಇಲ್ಲೇನಿದೆ, ಸುವಿದ್ಯೇಂದ್ರ ತೀರ್ಥರು. ಹಾಗೆ ಅರ್ಥ ಆಯ್ತಾ, ರಾಘವೇಂದ್ರ ತೀರ್ಥರು ಅಂತ ಹೇಳಿ ಕರಿಬೇಕು ನಾವು. ನೋಡಿ, ಅದಕ್ಕೆ ಮುಂಚೆ ನಿಮ್ಗೆ ಯಾರಿಗಾದ್ರೂ ಲೆಟರ್ ಬರೆದ ಅಭ್ಯಾಸ ಇದೆಯಾ? ಲೆಟರ್ ಅಂತ ಆಗಿನ ಕಾಲಕ್ಕೆ ಬರೀತಿದ್ವಲ್ಲ, 4 ಕಣಿದು ಪೋಸ್ಟ್ ಕಾರ್ಡ್ ಮೇಲ್ಗಡೆ ನಾವು ಬರೀತಿದ್ವಿ, ತೀರ್ಥರೂಪರಿಗೆ ನಮಸ್ಕಾರಗಳು ಅಲ್ವಾ? ತೀರ್ಥರೂಪ ಅಂತಂದ್ರೆ ಸರ್ವೋನ್ನತವಾದಂತ ಗೌರವ ಕೊಡುವಂತವರು ಯಾರು? ತಂದೆ ತಾಯಿಗಳು ಅಲ್ವಾ? ತೀರ್ಥರೂಪರು ಅಂತ ಹೇಳಿ ಕರೀತಾರೆ. ಅರ್ಥಾಯ್ತಾ? ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಏನ್ ಫಲ ಸಿಗತ್ತೋ, ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ಏನ್ ಫಲ ಸಿಗತ್ತೋ, ಅರ್ಥಾಯ್ತಾ? ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಏನ್ ಫಲ ಸಿಗತ್ತೋ ಅಂತಹ ಫಲವನ್ನ ಅವರನ್ನು ದರ್ಶನ ಮಾಡಿದ್ರೆ ಫಲವನ್ನು ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ರಾಘವೇಂದ್ರ ತೀರ್ಥರು. ಹಾಗೆ ಈ ರಾಘವೇಂದ್ರ ತೀರ್ಥರು ಸುಮಾರು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳು ಪರ್ಯಟನೆ, ದೇಶಾದ್ಯಂತ ಪರ್ಯಟನೆ ಮಾಡ್ತಾರೆ. ಎಲ್ಲ ಕಡೆ ಪರ್ಯಟನೆ ಮಾಡಿ ಸುಮಾರು ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಈ ಕಥೆಯನ್ನು ಮುಗಿಸೋಣ. ಇವತ್ತು ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಮುಂದಿನ ವಾರ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲಿ ಅವರ ಪಟ್ಟಾಧಿಕಾರದ ನಂತರ ಅವತ್ತು ನೋಡಿ ಗುರುಪೌರ್ಣಮಿ ವಿಶೇಷ. ಇನ್ನು ಮುಂದಿಂದು 2 ಮಾತಲ್ಲಿ ಮುಗಿಸ್ಬಿಡ್ತೇನೆ. ಮುಂದಿನ ಗುರುವಾರ ಗುರುಪೌರ್ಣಮಿ ಇದೆ. ಅದರಲ್ಲೂ ಗುರು ಪೌರ್ಣಮಿ ಅರ್ಥ ಆಯ್ತಾ? ಗುರು ಪೌರ್ಣಮಿ ಅಂತಂದ್ರೆ ನಿಮ್ಗೆ ಯಾವಾಗಲೇ ಹೇಳಿದೆ, ಗು ಅಂತಂದ್ರೆ ಅಂಧಕಾರ, ರು ಅಂತಂದ್ರೆ ತೆಗೆಯುವಂಥವ್ರು, ಯಾವತ್ತಲ್ಲಿ ಬೆಳಕನ್ನು ಕೊಡ್ತಕ್ಕಂಥವ್ರು, ಅದಕ್ಕೆ ಪೌರ್ಣಮಿ ಅಂತ ಕರಿತೀವಿ. ಬೆಳಕು ಅಂದ್ರೆ ಯಾರು? ಪೌರ್ಣಮಿನೇ ಅಲ್ವಾ? ಅಮಾವಾಸ್ಯ ಬೆಳಕಲ್ಲಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನಮ್ಮಲ್ಲಿರುವಂತಹ ಅಂಧಕಾರವನ್ನ ಹೋಗಿಸಿ ರಾಯರೇ ಬೆಳಕಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಿಮ್ಮನ್ನ ಅಂತ ಕೇಳ್ಕೊಳ್ಳುವಂತಹ ದಿವಸ ಯಾವುದು? ಆ ಗುರುಪೌರ್ಣಮಿಯ ದಿವಸ ಎಲ್ಲರೂ ಬನ್ನಿ. ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಅಭಿಷೇಕ ಶುರು ಆಗತ್ತೆ. ಮಾಮೂಲಿ ಯಥಾಸ್ಥಿತಿ ಯಥಾ ಪೂಜೆ. ಇಲ್ಲಿ ಯಾವುದೇ ಆಡಂಬರ ಇಲ್ಲ, ಇಲ್ಲಿ ಯಾವುದೇ
ಇದೇನಿಲ್ಲ. ಯಾರಿಗೆ ಏನು ಸೇವೆ ಆಗುತ್ತೆ, ನಿಮ್ಗೆ ಏನು ಸೇವೆ ತರಬೇಕು ಅನ್ಸುತ್ತೆ ಅದನ್ನು ತಗೊಂಡ್ಬನ್ನಿ. ಇಲ್ಲಿ ಯಾವುದೇ ಬಿಲ್ ಬುಕ್ ಆಗಲಿ, ಬೋರ್ಡ್ ಆಗಲಿ, ಸೇವೆ ಆಗಲಿ, ರಸೀದಿ ಆಗಲಿ ಯಾವುದೂ ಇಲ್ಲ. ಇಲ್ಲಿ ನಿಮ್ಮ ಸೇವೆ ದುಡ್ಡು ಕೊಟ್ಟರು ಬೇಕಾದ್ರೆ ಆ ಬಾಕ್ಸಿಗೆ ಹಾಕ್ಬೋದು. ಇಲ್ಲಿ ಯಾರ ಕೈಗೂ ಏನೂ ಕೊಡೋ ಅವಶ್ಯಕತೆನೂ ಇಲ್ಲ. ನೀವೇನೋ ಕೊಟ್ಟರು ಕಾಣಿದೆ, ಅದು ಗುಪ್ತವಾಗಿ ಕೊಡುವಂಥದ್ದು. ಇಲ್ಲಿ ಯಾರ ಕೈಗೂ ಕೊಟ್ಟು ನಾನು 10,000 ಕೊಟ್ಟೆ ಅಂತೇಳಿ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋ ಅವಶ್ಯಕತೆ ಬೇಡ. ಯಾಕೆಂತಂದ್ರೆ ನಾವು ಯಾಕೆ ಈ ಮಠದಲ್ಲಿ ವ್ಯವಸ್ಥೆ ಇಟ್ಟಿದ್ದೀವಿ ಅಂತಂದ್ರೆ, ನಾಳೆ ದಿವಸ ಒಂದು 5,000 ತಂದು ಕೊಡ್ತಾನಪ್ಪ, ರಾಯ ಸೇವೆ ಮಾಡ್ರಿ, ಒಂದು ಪೂಜೆ ಮಾಡಲಿ, ಅಲಂಕಾರ ಮಾಡ್ರಿ ಅಂತ. ನಾವು ಅವ್ರಿಗೆ ಒಂದು ಮಾಡ್ತೀವಿ, ಒಂದು ಹಾರ ಹಾಕೋದು. ಇವ್ರು ಇನ್ನೊಬ್ರು ಯಾರೋ ಬರ್ತಾರೆ, ಪಾಪ ಅವನು 500 ರೂಪಾಯಿ ಕೊಟ್ಟಿರ್ತಾನೆ, ಒಂದು 5 ರೂಪಾಯಿ ಕೊಟ್ಟಿರ್ತಾನೆ ಪಾಪ ಅವನು. ಅವನಿಗೆ ನಾವೇನು ಮಾಡ್ತೀವಿ, ಇವನೇನು ಕೊಟ್ಟಿಲ್ಲ ಬಿಡು, ಇವನೇನು ಮಾಡಬಾರ್ದು. ಈ ಭಾವನೆ ನಮ್ಮಲ್ಲಿ ಬರ್ದಿರ ಇರಲಿ ಅನ್ನೋದಕ್ಕೋಸ್ಕರನೇ ಇಲ್ಲಿ ಕೊಟ್ಟವರು ಒಂದೇ, ಕೊಡದೇ ಇದ್ದವರು ಒಂದೇ. ಇಲ್ಲಿ ಆ ಥರದ ಭಾವನೆನೇ ಇಲ್ಲ. ನಾನು ಮಾಡಿದೆ ಅಂತ ಅನ್ನುವಂತಹವರು ಇಲ್ಲಿ ಭಕ್ತರೇ ಅಲ್ಲ. ಅರ್ಥ ಆಯ್ತಾ? ನಾನು ಮಾಡಿದೆ, ನಾನು ಇವತ್ತು ಮಾಡಿದೆ, ನಾನು ಸೇವೆ ಮಾಡಿದೆ, ನಾನು ಹತ್ತನ್ನು ಕೊಟ್ಟೆ, ನಾನು ಇತ್ತನ್ನು ಅಂತವ್ರು ಇಲ್ಲಿ ಮಾಡೋದೇ ಬೇಡ. ಇಲ್ಲಿ ಏನಾದ್ರೂ ಮಾಡೋದಿದ್ರೆ ಒಂದೇ ಗುಪ್ತವಾಗಿ. ಅರ್ಥ ಆಯ್ತಾ? ದಾನದ ಭಾವ ಪೆಟ್ಟಿಗೆ ಇದೆ, ಕಾಣಿಕೆ ಪೆಟ್ಟಿಗೆ ಇದೆ, ನೀವೇನು ಬೇಕಾದ್ರೂ ತಂದು ಹಾಕಿ, ಅದರಲ್ಲಿ ಹೆಸರು ಇರಬಾರ್ದು. ಅರ್ಥ ಆಯ್ತಾ? ಇವರೇ ಕೊಟ್ಟಿದ್ದು ಅನ್ನೋದು ನಮಗೂ ಗುರುತು ಬರಬಾರ್ದು. ಆ ಗುರುತು ಬಂದಾಗ ಏನಾಗುತ್ತೆ, ವ್ಯಾಮೋಹ ಆಗುತ್ತೆ. ನಾಳೆ ದಿವಸ ಅವ್ರು ಕೇಳ್ಬೋದು, ಅದು ಕೂಡ ಬೇಡ. ಅಲ್ಲ, ನಾನು ಈ ರೀತಿ ಮಠಗಳನ್ನು ನೀವೆಲ್ಲೂ ನೋಡಲ್ಲ. ಬೇರೆ ಕಡೆ ಬರೆಸ್ಬಿಟ್ರೆ ನಾಳೆ ದಿವಸ ಅವ್ರು ಫೋನ್ ಮಾಡ್ತಾರೆ, ಫೋನ್ ನಂಬರ್ ಕೊಟ್ಟವ್ರಿ, ನಾಳೆ ವರ್ಷ ಫೋನ್ ಮಾಡ್ತೀವಿ. ಇದು ಬೇಡ. ಯಾಕೆ ಬೇಡ ಹೇಳಿದ್ರೆ, ನನ್ನ ತಂದೆ ನನಗೆ 2ನೇ ಆರಾಧನೆ ಮಾಡ್ಬೇಕಾದ್ರೆ ಹೇಳಿದ್ರು, ಪೋಸ್ಟ್ ಮ್ಯಾನ್ ಕೆಲಸ ಮಾಡೋರು ಬರ್ತಾರೆ, ಅವ್ರಿಗೇನು ಲೆಟರ್ ಓದೋ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರ ಕೆಲಸ ಏನು? ನಾನು ಈ ಪೋಸ್ಟ್ ಮ್ಯಾನ್ ತಂದು ಕೊಟ್ಟಂತಂದು ಅವನ ಹೆಸರು ಬರೆಯಕ್ಕಾಗ್ತದ ಅದರಲ್ಲಿ? ಪೋಸ್ಟ್ ಮ್ಯಾನ್ ಹೆಸರು ಬರೆದು ಕೊಡ್ತಾನೇನೋ, ಇದೇ ಪೋಸ್ಟ್ ಮ್ಯಾನ್ ತಂದು ಕೊಟ್ಟ ಅಂತ? ಇಲ್ಲಪ್ಪ. ಇಲ್ಲಿ ಪೋಸ್ಟ್ ಮ್ಯಾನ್ ಸೇವೆ ಯಾವುದು? ನಿಮಗೆ ಬಂದಿರೋ ಲಕ್ಷ್ಮಿ ಅನ್ನೋ ಹಣ ಏನು ಬಂದಿದೆ, ಅರ್ಥ ಆಯ್ತಾ? ಆ ಲಕ್ಷ್ಮಿ ಇಲ್ಲಿ ಆ ದಾನದ ಪೆಟ್ಟಿಗೆ ಎಲ್ಲ ಹಾಕಿದಾಗ ಏನಾಗ್ತದೆ, ಅರ್ಥ ಆಯ್ತಾ? ನಿಮ್ಮ ಮನೆಯಲ್ಲಿರೋ ಅಲಕ್ಷ್ಮಿ ನಾಶ ಆಗತ್ತೆ. ಅರ್ಥ ಆಯ್ತಾ? ಆ ರೂಪದಲ್ಲಿ ನಿಮ್ಮ ಮನೆ ನಿಮ್ಗೆ ಏನು ಬೇಕಾದ್ರೆ ತಂದ್ಕೊಡಿ, ದವಸ ತಂದ್ಕೊಡ್ಬೋದು, ಧಾನ್ಯ ತಂದ್ಕೊಡ್ಬೋದು, ಏನೂ ಇಲ್ಲ ಅಂತ ಒಂದು ತುಳಸಿ ದಳ ತಂದ್ಕೊಡಿ. ಬರೀ ಕೈಯಲ್ಲಿ ಬರಬೇಡ್ರಿ. ಗುರುಪೌರ್ಣಮಿ ದಿವಸ ಬರೀ ಕೈಯಲ್ಲಿ ಬರೋದು ಬೇಡ. ಗುರುಗಳನ್ನ ನೋಡಕ್ ಬರ್ತಿದ್ದೀರಿ, ಇಲ್ಲಿ ಯಾರನ್ನೂ ನೋಡಕ್ ಬರ್ತಿಲ್ಲ. ಯಾರು ನೋಡಕ್ ಬರ್ತಿದ್ದೀವಿ? ಗುರುಗಳನ್ನ ನೋಡಕ್ ಬರ್ತಿದ್ದೀವಲ್ಲ, 1-2 ದಳ ತುಳಸಿ ದಳ ಎತ್ಕೊಂಡ್ಬಂದಿ ಸಾಕು. ಅವ್ರಿಗೆ ತೃಪ್ತಿ ಆಗುವಂಥದ್ದು ಸಾಕಲ್ಲ, ಅಷ್ಟೇ ಅಲ್ವಾ? ಇಷ್ಟರಲ್ಲೇ ಮಾಡೋಣ ಸೇವೆ. ಸೇವೆ ಅನ್ನೋದಕ್ಕೆ ದುಡ್ಡು ಅನ್ನೋದನ್ನ ಸೇರಿಸಬಾರ್ದು. ಇಲ್ಲ, ನಾನು ಫಸ್ಟ್ ದಿವಸನೇ ಎಲ್ಲರಿಗೂ ಹೇಳಿದ್ದೀನಿ, ಪ್ರೀತಿಯಿಂದ ನಮ್ಮ ಗುರುಗಳರೇ, ನಮ್ಮ ರಾಯರೇ, ನಮ್ಮ ತಂದೆ ಅವ್ರಿಗೆ ನಾವು ಏನ್ ಬೇಕಾದ್ರೂ ಮಾಡೋಣ ಅಲ್ವಾ? ಅರ್ಥ? ಇವ್ರು ನಮ್ಮ ಗುರುಗಳವರು, ನಮ್ಮ ರಕ್ಷಣೆ ಮಾಡ್ತಾ ಇರೋರು ಅವರು. ಅರ್ಥ ಆಯ್ತಾ? ಆಪತ್ಕಾಲಕ್ಕೆ ಆಪತ್ ಬಾಂಧವನಾಗಿ ಬಂದು ಒದಗುವಂಥವ್ರು ರಾಯರು. ಅವರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು. ಅದೇ ನಾವು ಯಾವುದೇ ಹೆಸರು ತಗೊಳಕ್ಕಾಗ್ಲಿ, ಹೆಸರಿಗೋಸ್ಕರ ಆಗ್ಲಿ ಬೇಡ ನಮಗೆ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರು ನಿಮ್ಗೇನು ಅನ್ಸುತ್ತೆ ತೋಚತ್ತೆ ಮಾಡಿ. ಅರ್ಥ ಆಯ್ತಾ? ಎಲ್ಲವನ್ನು ಮಾಡೋಣ. ಹಾಲು, ಮೊಸರು, ನಿಮ್ಗೆ ಏನು ಶಕ್ತಿ ಆಗುತ್ತೆ ತಂದ್ಕೊಡಿ. ಅವತ್ತಿಗೆ ಏನು ಸೇವೆ ಬೇಕಾಗುತ್ತೆ ಮಾಡಿ. ಅದು ಪ್ರೀತಿ. ಅರ್ಥ ಆಯ್ತಾ? ಇದು ಪ್ರೀತಿ ಬೇರೆ, ಸೇವೆ ಬೇರೆ. ಅರ್ಥ ಆಯ್ತಾ? ಭಕ್ತಿ ಬೇರೆ. ಅದಕ್ಕೆ ನಾವು ಫಸ್ಟ್ ದಿವಸನೇ ಹೇಳ್ಕೊಟ್ಟಿದ್ದೀನಿ, ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ ರಾಯರ ಹತ್ರ ಬಂದಾಗ ಕೇಳ್ಕೊಳ್ಬೇಕಾಗಿರೋದೇನು? ನಾನು ಅವತ್ತೇ ಸುಜ್ಞಾನವನ್ನ ಕೇಳ್ಕೊಳ್ಬೇಕು. ಆಯುಷು, ಆರೋಗ್ಯ ದೇವಸ್ಥಾನದಲ್ಲಿ ಕೇಳ್ಕೊಳ್ಳಿ, ಮಠದಲ್ಲೇ ಸುಜ್ಞಾನವನ್ನ ಕೇಳ್ಕೊಳ್ಳಿ. ಒಳ್ಳೆ ಜ್ಞಾನ ಕೊಡು ನನಗೆ ಅಂತ ಕೇಳ್ಕೊಳ್ಳಿ. ಆಯ್ತಾ? ಎಲ್ಲ ಯಾವುದು ಮ್ಯಾಂಗೋ, ಇದು ಮಾವಿನ ಹಣ್ಣಿನ ರಸದ ಅರ್ಧ ಆಯ್ತಾ ಅಭಿಷೇಕ ಆಗತ್ತೆ. ಯಾರಾದ್ರೂ ತಂದು ಕೊಡೋರಿದ್ರೆ ಮಾವಿನ ಹಣ್ಣು ಕೂಡ ತಂದು ಕೊಡ್ಬೋದು. ಮಾವಿನ ಹಣ್ಣು ಎಲ್ಲ ಬೀಳಿಸಿ ಅಕಸ್ಮಾತ್ ಇಲ್ಲ ಆಗ್ಲಿಲ್ಲ, ನಿಮ್ಮ ಮನೆಯಲ್ಲೇ ಕ್ಲೀನ್ ಆಗಿ ರಸ ತೆಗೆದು ಅಥವಾ ಮಿಕ್ಸಿಗೆ ಹಾಕಿ ಕ್ಲೀನ್ ಆಗಿ ಪರಿಶುದ್ಧವಾಗಿರುವಂತಹ ಒಂದೊಂದು ಬಾಕ್ಸ್ ಅಲ್ಲಿ ನೀವೇ ಹಾಕೊಂಡ್ಬಂದ್ರು ಕೂಡ ರಾಯರ ಮೇಲೆ ಹಾಕೋಣ ಪಂಚಾಮೃತ ಅಭಿಷೇಕಕ್ಕೆ. ಅದೇ ಬೇರೆ ಹಾಕಿ ಅದನ್ನ ಎಲ್ಲರಿಗೂ ಕೊಡೋ ತರ ಮಾಡೋಣ. ಇದು ಅದಾದ್ಮೇಲೆ ಅವತ್ತು ಸಾಯಂಕಾಲ ಇಷ್ಟೊತ್ತಿಗೆ ಸಾಮಾನ್ಯ ಅವತ್ತೆಲ್ಲ ಬಂದು ಹೋಗ್ತಾ ಇರ್ತಾರೆ. ಅವತ್ತಿನ ದಿವಸ ಪೂರ್ತಿ ಮಧ್ಯಾಹ್ನವೇ ಎಲ್ಲ ಮುಗಿಸ್ಕೊಂಡ್ಬಿಡೋಣ. ಸಾಯಂಕಾಲ ಯಾರಾದ್ರೂ ಬರ್ಲಿ, ಪ್ರದಕ್ಷಿಣೆ ಮಾಡ್ಕೊಳ್ಳಿ, ನಮಸ್ಕಾರ ಮಾಡ್ಕೊಂಡು ಹೋಗ್ಲಿ. ನಮ್ಮ ಈ ಒಂದು ಏನು ರಾಯರ ಕತೆ, ರಾಯರ ಚರಿತ್ರೆ ಅಂತ ತಿಳ್ಕೊಳ್ಳುವಂಥದ್ದು, ಹಿಂದೂ ಸಂಸ್ಕಾರಗಳನ್ನ, ಸನಾತನ ಧರ್ಮವನ್ನು ತಿಳ್ಕೊಳ್ಳುವಂಥದ್ದು ನೆಕ್ಸ್ಟ್ ವಾರಕ್ಕೆ ಹಾಕೊಳ್ಳೋಣ. ಈ ಗುರುಪೌರ್ಣಮಿ ದಿವಸ ಬೇಡ. ಯಾಕೆಂದ್ರೆ ಗೊಂದಲ, ಇಷ್ಟು ಫ್ರೀ ಆಗಿರೋಲ್ಲ ನಾವು. ಬರೋರು ಬರ್ತಾ ಇರ್ತಾರೆ, ಹೋಗೋರು ಹೋಗ್ತಾ ಇರ್ತಾರೆ, ಅವ್ರ ಮುಂದೆ ನಾವು ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೊಂದು ಮುಂದಿನ ಗುರುವಾರಕ್ಕೆ ಹಾಕೊಳ್ಳೋಣ. ಈ ಗುರುವಾರ ಅದ ಎಲ್ಲರೂ ಬಂದು ಸೇವೆ ಮಾಡೋಣ. ಆ ಸೇವೆಯಲ್ಲೇ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟು ಇರ್ತದೆ.
ಅದನ್ನ ತಿಳ್ಕೊಳ್ಳೋಣ. ಬನ್ನಿ. ಗುರು ಮಹಾರಾಜ್ ಗುರು ಮಹಾರಾಜ್ ಗುರು ಜೈ ಜೈ ಪರಬ್ರಹ್ಮ ಸದ್ಗುರು ಜೈ ಜೈ ಪರಬ್ರಹ್ಮ ಸದ್ಗುರು ಜೈ ಜೈ ಗುರುಚರಣಂ ಗುರುಚರಣಂ ಭವಹರಣಂ ಭವಹರಣಂ ಸದ್ಗುರುಚರಣಂ ಸದ್ಗುರುಚರಣಂ ಭವಹರಣಂ ಭವಹರಣಂ ಗುರು ಜೈ ಜೈ ಗುರು ಜೈ ಜೈ ಪರಬ್ರಹ್ಮ ಪರಬ್ರಹ್ಮ ಸದ್ಗುರು ಜೈ ಜೈ ಸದ್ಗುರು ಜೈ ಜೈ ಗುರುಚರಣಂ ಗುರುಚರಣಂ ಭವಹರಣಂ ಸದ್ಗುರುಚರಣಂ ಸದ್ಗುರುಚರಣಂ ಭವಹರಣಂ ಭವಹರಣಂ ಜಯ ಗುರು ಓಂಕಾರ ಜಯ ಗುರು ಓಂಕಾರ ಜಯ ಜಯ ಸದ್ಗುರು ಓಂಕಾರ ಜಯ ಜಯ ಸದ್ಗುರು ಓಂಕಾರ ಬ್ರಹ್ಮ ವಿಷ್ಣು ಮಹೇಶ್ವರ ವಿಷ್ಣು ಮಹೇಶ್ವರ ಹರ 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 ಓಂಕಾರ ಹರ 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 ಓಂಕಾರ ಜಯ ಗುರು ಓಂಕಾರ ಜಯ ಗುರು ಓಂಕಾರ ಜಯ ಜಯ ಸದ್ಗುರು ಓಂಕಾರ ಜಯ ಜಯ ಸದ್ಗುರು ಓಂಕಾರ ಎಲ್ಲರೂ ಒಂದೇ ಸರಿ ಓಂಕಾರ 5 ಸರಿ ಓ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ ಪಾಹಿ ಮಾಂ ರಾಘವೇಂದ್ರ ರಾಘವೇಂದ್ರ ಪಾಹಿ ಮಾಂ ರಾಘವೇಂದ್ರ ರಾಘವೇಂದ್ರ ರಕ್ಷ ಮಾಂ ರಾಘವೇಂದ್ರ ರಾಘವೇಂದ್ರ ರಕ್ಷ ಮಾಂ ರಾಘವೇಂದ್ರ ರಾಘವೇಂದ್ರ ಪಾಹಿ ಮಾಂ ರಾಘವೇಂದ್ರ ರಾಘವೇಂದ್ರ ಪಾಹಿ ಮಾಂ ರಾಘವೇಂದ್ರ ರಾಘವೇಂದ್ರ ರಕ್ಷ ಮಾಂ ರಾಘವೇಂದ್ರ ರಾಘವೇಂದ್ರ ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ರಾಘವೇಂದ್ರ 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 ರಕ್ಷ ಮಾಂ ಆಂಜನೇಯ ಪಾಹಿ ಮಾಂ ಆಂಜನೇಯ ಆಂಜನೇಯ ಪಾಹಿ ಮಾಂ ಆಂಜನೇಯ ವೀರಾಂಜನೇಯ ರಕ್ಷ ಮಾಂ ಆಂಜನೇಯ ಆಂಜನೇಯ ರಕ್ಷ ಮಾಂ ಆಂಜನೇಯ ರಮಣ ಗೋವಿಂದ ಜಯ ಪ್ರಹ್ಲಾದ ವರದ ಗೋವಿಂದ ಅರ್ಧ ಜನ ಈ ಕಡೆ ಬನ್ನಿ, ಅರ್ಧ ಜನ ಆ ಕಡೆ ನಿಂತ್ಕೊಳ್ಳಿ. ಮಧ್ಯೆ ಜಾಗ ಬಿಟ್ಬಿಡಿ, ಅರ್ಧ ಜನ ಆ ಕಡೆ ನಿಂತ್ಕೊಳ್ಳಿ, ಅರ್ಧ ಜನ ಈ ಕಡೆ ಹೋಗ್ಲಿ, ನಿಂತ್ಕೊಳ್ಳಿ. ಹೋಗ್ಲಿ. ಬಪ್ಪಿ, ಹೀಗೆ ಇಟ್ಕೊಳ್ಳಿ, ಇಟ್ಕೊಳ್ಳಿ. ತೋಳ ಎಲ್ಲೋದ ಈ ಟೈಟಾಗಿ ಹಾಕಿದ್ದೀನಿ ಅಲ್ಲಿ ಇಟ್ಕೊಂಡು ಅಮ್ಮ ಮಧ್ಯೆ ಜಾಗ ಬಿಟ್ಬಿಡಿ. ಅವರಿಗೆ ಕ್ಯಾಮ್ರಾಗೆ ಅನುಕೂಲ ಆಗೋ ಥರ ಯಾಕಿದೆ? ರಾಘವೇಂದ್ರಾಯ ನಮಃ ಓಂ ರಾಘವೇಂದ್ರಾಯ ನಮಃ ತೂಗಿರೆ ಹಾ, ಎಲ್ಲರೂ ತೂಗಿರ ಹೇಳೋಣ. ನಿಧಾನಕ್ಕೆ ತೂಗ್ರಿ. ರಾಯರ ತೂಗಿರೆ ಗುರುಗಳ ತೂಗಿರೆ ತಿಲಕಾರ ತೂಗಿರೆ ಯೋಗಿ ಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರ ತೂಗಿರೆ ಗುರು ರಾಘವೇಂದ್ರ ಕುಂದಡಮಯವಾದ ಚಂದದ ತೊಟ್ಟೇನೋ ಆನಂದದಿ ಮಲಗ್ಯಾರ ತೂಗೀರೆ ನಂದನ ಕಂದ ಗೋವಿಂದ ಮುಕುಂದನ ನಂದದಿ ಬಜಿಪರ ತೂಗೀರೆ ನಂದದಿ ಬಜಿಪರ ತೂಗೀರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ಗುರು
ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ ಭೋಗಿ ಶಯನನ ಪಾದ ಯೋಗ ದೀಪಜಿಪಾರ ಭಾಗವತಾರನ್ನ ತೂಗೀರೆ ಭಾಗವತಾರನ್ನ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕಾರ ತೂಗೀರೆ ಯೋಗೀಂದ್ರ ಕರಕಮಲ ತೂಗೀರೆ ಗುರು ರಾಘವೇಂದ್ರ ತೂಗೀರೆ ಗುರು ರಾಘವೇಂದ್ರ ಇನ್ನೊಂದು ಮಾಡಲು ನಿಜಗತಿ ಇಬ್ಬರ ತೂಗೀರೆ ನಿಜ ಗುರು ಜಗನ್ನಾಥ ವಿಠಲನ ಪಾದವ ಭಜನೆಯ ಮಾಡಲು ತೂಗೀರೆ ಭಜನೆಯ ಮಾಡಲು ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕ ತೂಗೀರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗೀರೆ ಗುರು ರಾಘವೇಂದ್ರ ತೂಗೀರೆ ಗುರು ರಾಘವೇಂದ್ರ ತೂಗೀರೆ ಗುರು ಪ್ರಹ್ಲಾದ ರಾಯರ ತೂಗೀರೆ ಶ್ರೀ ವ್ಯಾಸ ರಾಯರ ತೂಗೀರೆ ಗುರು ರಾಘವೇಂದ್ರ ಗುರು ರಾಘವೇಂದ್ರ ಸ್ವಾಮಿಗೆ ಜೈ ಮಾರುತಿಗೆ ಜೈ ಜೈ ಮಾರುತಿಗೆ ಜೈ ಹನುಮಾನ್ಗೆ ಹನುಮಾನ್ಗೆ ಆ ವಿಡಿಯೋ ಕಾಣಿಸ್ಕೊಂಡು ಹಿಂಗ್ ತಿರ್ಕೊಂಡು ಎಲ್ಲರೂ ರಾಯರು ಒಂದು ಫೋಟೋ ತಗೊಂಡು ಎಲ್ಲರೂ ನಾಲ್ಕನೇ ವಾರ ನೋಡಿ ಯಾರು ನಿಸ್ವಾರ್ಥ ಮನೋಭಾವ ಇರ್ತದೆ ಅಲ್ವಾ ಇಲ್ಲಿ ಮೊದಲನೇ ವಾರ ಯಾರು ಬಂದಿದ್ರಿ ಅವರು ಯಾರಾದ್ರೂ ಇದ್ರ ಅವತ್ತು ಅಡಗಿರ್ಲಿಲ್ಲ ಒಂದು ಇಬ್ಬರ ಮೂವರ ಇದ್ವಿ ಆ ರಾಯರ ಸಂಕಲ್ಪ ನೋಡಿ ಇವತ್ತು ಎಷ್ಟು ಜನ ಕರ್ಕೊಂಡಿದ್ದಾರೆ ಅಲ್ವಾ ನಿಸ್ವಾರ್ಥ ಮನೋಭಾವ ಇಲ್ಲಿ ಇಲ್ಲಿ ಯಾವುದೇ ಸೇವೆಗೆ ನೀವು ಏನೂ ಕೊಡೋ ಅವಶ್ಯಕತೆ ಇಲ್ಲ ಬಂದ್ರಿ ಗುರುವಾರ ನಿಮ್ಮ ಮನೆ ನಿಮ್ಮ ರಾಯರ ಮಠ ನಾನು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಹೇಳೋದು ಒಂದೇ ರಾಯರ ಮನೆ ಅಂತಂದ್ರೆ ನೀವು ತವ್ರ ಮನೆ ಅಂತ ಅಂದ್ಕೊಳ್ಳಿ ಇಲ್ಲಿ ಕೊಡುವಂತ ಅರ್ಶನ ಕುಂಕುಮ ನಿಮ್ ತವ್ರ ಮನೆಯವ್ರು ಕೊಡ್ತಾರೆ ಅಂತ ಹೇಳಿ ಭಾವನೆ ಇಟ್ಕೊಳ್ಳಿ ಅವಾಗ ಅರ್ಥ ಆಯ್ತಾ ಈ ರಾಯರ ಮೇಲೆ ನಿಮ್ಗೆ ಅಂತ ಬರುತ್ತೆ ಈ ರಾಯರ ಮೇಲೆ ನಿಮ್ಗೆ ಪ್ರೀತಿ ಬರುತ್ತೆ ಈ ರಾಯರ ಮಠ ನಮ್ಮದು ಅರ್ಥ ಆಯ್ತಾ ಈ ರಾಯರ ಮಠ ಪ್ರತಿಯೊಬ್ಬ ನೊಂದಿರುವಂತಹ ಹೆಣ್ಮಗಳು ಈ ರಾಯರ ಮಠ ಅರ್ಥ ಆಯ್ತಾ ಯಾರಿಗೆ ಇವತ್ತು ಎಷ್ಟೋ ಜನಕ್ಕೆ ಅರ್ಥ ಆಯ್ತಾ ಅರ್ಶನ ಕುಂಕುಮ ಕೊಡೋದು ಕೂಡ ಇಲ್ಲ ಅಣ್ಣ ತಮ್ಮರು ಇದ್ದು ಅರ್ಶನ ಕುಂಕುಮ ಕೊಡ್ತಾ ಇಲ್ಲ ಅದ ಅರ್ಥ ಆಯ್ತಾ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಎಲ್ಲರನ್ನು ಈ ನಮ್ಮ ರಾಯರ ಮಠ ಇದೆ ಪ್ರತಿಯೊಬ್ಬ ಹೆಣ್ಮಗಳಿಗೂ ಅರ್ಶನ ಕುಂಕುಮ ಕೊಡುವಂತ ಒಂದು ರಾಯರ ಮಠ ಇದೆ ಅಂತಂದ್ರೆ ಅಲ್ಲಿ ರಾಯರ ಮಠ ಮಾತ್ರ ಅರ್ಥ ಆಯ್ತಾ ಪ್ರೀತಿಯಿಂದ ಬಂದ್ರಿ ಪ್ರೀತಿಯಿಂದ ಸೇವೆ ಮಾಡ್ರಿ ಆ ರಾಯರ ಅನುಗ್ರಹ ತಗೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೇಳ್ಬೇಕು ಜೈ जय जय श्री राम जय श्री राम जय श्री राम जय जय श्री राम हर 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 हर